Now, coming to the reactions of alcohols which involves OH bond cleavage. In this part, we are discussing the acidic nature of alcohols, esterification reaction, etc. Now, starting with acidic nature of alcohols. Now, a question comes, what is an acid? ಅಸಿಡ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬೇಸಿಕಲಿ ನೀವು 3 ಥಿಯರಿಗಳನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ರಿ. ಅರ್ಹೇನಿಯಸ್ ಥಿಯರಿ, ಅದರಲ್ಲಿ ಏನು ಹೇಳ್ತೀರಿ, ಇಫ್ ಎ ಕಂಪೌಂಡ್ ಡಿಸೋಸಿಯೇಟ್ಸ್ ಇನ್ ವಾಟರ್ ಟು ಗಿವ್ H+ ಅಯಾನ್ಸ್ ಈಸ್ ಸೆಡ್ ಟು ಬಿ ಆಸಿಡ್. ಇನ್ನೊಂದು ಬ್ರಾನ್ಸ್ಟೆಡ್ ಲವ್ರಿ ಥಿಯರಿ, ಅದರಲ್ಲಿ ಪ್ರೋಟಾನ್ ಡೋನಾರ್ ಅನ್ನ ನೀವು ಅಸಿಡ್ ಅಂತ ಹೇಳಿ ಕರಿತೀರಿ. ಇನ್ನೊಂದು ಲೆವಿಸ್ ಅಸಿಡ್ ಬೇಸ್ ಥಿಯರಿ ಅಂತ ಕಲ್ತಿದ್ರಿ, ಅದರಲ್ಲಿ ಇಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ ಈಸ್ ಸೆಡ್ ಟು ಬಿ ದ ಅಸಿಡ್. Apart from these statements, we can also use some other statements. If a compound reacts with active metals like alkali metals to liberate the hydrogen gas, then that is said to be the acid. ಯಾವುದೋ ಒಂದು ಕಂಪೌಂಡ್ ಇದೆ, ಅದಕ್ಕೆ ನಾನು ಆಕ್ಟಿವ್ ಮೆಟಲ್ ಲೈಕ್ ಅಲ್ಕಲಿ ಮೆಟಲ್, ಸೋಡಿಯಂ ಯಾವುದೋ ಒಂದು ನಾನು ಆ್ಯಡ್ ಮಾಡಿದ ಕೂಡಲೇ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ ಅಂದರೆ ನಾನು ಆ ಕಂಪೌಂಡನ್ನು ಕೂಡ ಅಸಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಗೊತ್ತಾಗಿದೆಯಾ? ಇವಾಗ ಆಲ್ಕೋಹಾಲ್ಸ್ಗಳು ಅಸಿಡಿಕ್ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ನಾವು ಇದೇ ರಿಯಾಕ್ಷನ್ ಅನ್ನು ತಗೊಳ್ತಾ ಇದ್ದೇವೆ. ಆಲ್ಕೋಹಾಲ್ ROH, ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್ ಟು ಫಾರ್ಮ್ RO- Na+. ಓಕೆ, ಇವಾಗ ನಾನು ಇಲ್ಲಿ 2 moles ಆಫ್ ಆಲ್ಕೋಹಾಲ್ ಅನ್ನು ತಗೊಂಡೆ, ವಿತ್ 2 moles ಆಫ್ ಸೋಡಿಯಂ ಇಟ್ ಫಾರ್ಮ್ಸ್ 2RONA. ಓಕೆ, ಸೋಡಿಯಂ ಅಲ್ಕಾಕ್ಸೈಡ್ ಫಾರ್ಮೇಷನ್ ಆಯಿತು, ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಈ ರಿಯಾಕ್ಷನ್ ಅನ್ನು ನೋಡಿದಾಗ ನಿಮಗೆ ಏನು ಗೊತ್ತಾಗಬೇಕು ಅಂದರೆ, ಇಟ್ ಈಸ್ ಎ ಕಂಪೌಂಡ್ ವಿಚ್ ರಿಯಾಕ್ಟ್ಸ್ ವಿತ್ alkali metal, that is active metal, to liberate the hydrogen gas. Since this compound is liberating hydrogen gas when treated with sodium metal, the compound is acidic in nature. ಹಾಗಾಗಿ ಏನು ಹೇಳ್ತೇವೆ, ಆಲ್ಕೋಹಾಲ್ಸ್ ಆರ್ ವೀಕ್ಲಿ ಅಸಿಡಿಕ್ ಇನ್ ನೇಚರ್. ಯಾಕೆ ವೀಕರ್ ಅಸಿಡ್ ಅಂತ ತಗೊಂಡಿದ್ದೇವೆ ಅದನ್ನು ಮುಂದೆ ಡಿಸ್ಕಷನ್ ಮಾಡ್ತಾ ನಿಮಗೆ ಗೊತ್ತಾಗತ್ತೆ. ಕೀಪ್ ಇನ್ ಮೈಂಡ್, ಆಲ್ಕೋಹಾಲ್ಸ್ ಆರ್ ಸೆಡ್ ಟು ಬಿ ವೀಕರ್ ಅಸಿಡ್ಸ್ ದ್ಯಾನ್ ಕಂಪೇರ್ಡ್ ಟು ವಾಟರ್. ಅವುಗಳ ಅಸಿಡಿಕ್ ನೇಚರ್ ಎಷ್ಟು ಕಡಿಮೆ ಇದೆ ಅಂದರೆ ವಾಟರ್ಗಿಂತನೂ ಕಡಿಮೆ ಇದೆ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ಅನ್ನು ತಗೊಳ್ತಾ ಇದ್ದೇನೆ ನೋಡಿ. ಎಥನಾಲ್ ಫಾರ್ಮುಲಾ ಗೊತ್ತಿದೆ, CH3 CH2 OH ಅಂತ ಹೇಳಿ ಬರೆದೆ. ಇಟ್ ರಿಯಾಕ್ಟ್ಸ್ ವಿತ್ ಮೆಟಾಲಿಕ್ ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೇಮ್ ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ 2 moles ತಗೊಂಡೆ, ಇಲ್ಲಿ ಕೂಡ 2 moles ತಗೊಂಡಿದ್ದೇನೆ. ಇಟ್ ಫಾರ್ಮ್ಸ್ 2 moles ಆಫ್ C2H5ONA. 2 moles of C2H5ONA plus H2. ಗೊತ್ತಾಗಿದೆಯಾ? ಇದೇ ಥರ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ನೋಡಿ, CH3 thrice C, CH3 thrice C OH ಅಂತ ಬರುತ್ತೆ, ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್. ಇವಾಗ ಸೋಡಿಯಂ ಮೆಟಲ್ ಬದಲಿಗೆ ಇನ್ನೊಂದು ಆಕ್ಟಿವ್ ಮೆಟಲ್ ಅಲ್ಯೂಮಿನಿಯಂನ ತಗೊಳ್ತಾ ಇದ್ದೇನೆ. ಇಟ್ ರಿಯಾಕ್ಟ್ಸ್ ವಿತ್ ಅಲ್ಯೂಮಿನಿಯಂ ಮೆಟಲ್ ಟು ಗಿವ್ ಅಲ್ಯೂಮಿನಿಯಂ ಟರ್ಷಿಯರಿ ಬ್ಯೂಟಾಕ್ಸೈಡ್. ಫಾರ್ಮುಲಾ ನೋಡಿ, ನಾನು ಇಲ್ಲಿ ಮಾಡ್ತಾ ಇರೋದು ಇಷ್ಟೇ, CH3 ಅನ್ನು ಬರ್ಕೊಂಡೆ 3 ಸಲ, ಇಲ್ಲಿ O- ಅಯಾನ್ ಇರುತ್ತೆ. ಓಕೆ, ಇಲ್ಲಿನ ಹೈಡ್ರೋಜನ್ ಇರೋದು H2 ಆಗಿ ಲಿಬರೇಟ್ ಆಯಿತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದೆ. ಗೊತ್ತಾಗ್ತಾ ಇದೆಯಲ್ಲ? ಇಲ್ಲಿ ಮೆಟಲ್ ಯಾವ್ದು ಬರಬೇಕು, ಅಲ್ಯೂಮಿನಿಯಂ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಚಾರ್ಜ್ -1 ಇದೆ, ಕರೆಕ್ಟಾ? ಇದರ ಚಾರ್ಜ್ -1 ಇದೆ, ಅಲ್ಯೂಮಿನಿಯಂ ಮೇಲೆ ಚಾರ್ಜು 3+ ಇರುತ್ತೆ. ಫಾರ್ಮುಲಾ ಬರಿಬೇಕಾದ್ರೆ ಇಲ್ಲಿ ಥ್ರೈಸ್ ಅಂತ ಹೇಳಿ ಬರಿತಾ ಇದ್ದೇನೆ. ಥ್ರೈಸ್, ಈ 1 ಅನ್ನ ಇಲ್ಲಿ ಬರೀರಿ, 3 ಅನ್ನ ಇಲ್ಲಿ ಬರೀರಿ. ದಿಸ್ ಇಸ್ ಅಲ್ಯೂಮಿನಿಯಂ ಟರ್ಷಿಯರಿ ಬ್ಯೂಟಾಕ್ಸೈಡ್. ನಾರ್ಮಲ್ ಆಗಿ ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ನಾವು ಡೈರೆಕ್ಟ್ ಆಗಿ 3 moles ಆಫ್ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಬರೆದ್ರೆ ಆಗಲ್ಲ. ಅದಕ್ಕೆ ಏನು ಮಾಡ್ತೇನೆ ಅಂದರೆ, ಇಲ್ಲಿ 3 ಇದೆಯಲ್ಲ, ಅದರ ಡಬಲ್ ದಿ ನಂಬರ್ ತಗೊಳ್ತಾ ಇದ್ದೇನೆ, 6 moles ತಗೊಂಡೆ, ಬ್ಯಾಲೆನ್ಸಿಂಗ್ ಆಗತ್ತೆ. ಓಕೆ, 6 moles ಆಫ್ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ಲಸ್ ಅಲ್ಯೂಮಿನಿಯಂ. ಇವಾಗ ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ 6 ಬೇಕು, ಬಟ್ ನಿಮಗೆ ಇಲ್ಲಿ 3 ಇದೆಯಲ್ವಾ, ಅದಕ್ಕೆ ಏನು ಮಾಡ್ತಾ ಇದ್ದೇನೆ, 2 ಇಂದ ಮಲ್ಟಿಪ್ಲೈ ಮಾಡಿದೆ. ಆಯ್ತಾ ನೋಡಿ, ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ 3 2s 6 ಆಯಿತು.
ಇನ್ನೆಷ್ಟು ಅಲ್ಯೂಮಿನಿಯಂ ಬೇಕು? 2 Al. Yes. How many moles of hydrogen gets liberated? ಹೈಡ್ರೋಜನ್, ಡೈಹೈಡ್ರೋಜನ್ ಎಷ್ಟು ಮೋಲ್ಸ್ ಲಿಬರೇಟ್ ಆಗಬೇಕು? 3. 6 ಇದೆ. ಡೈಹೈಡ್ರೋಜನ್ ಅಂದ್ರದು 3 ಮೋಲ್ಸ್ ಆಗತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ 3H2 ಅಂತ ಬರುತ್ತೆ. ದಿಸ್ ಇಸ್ ದ ಈಕ್ವೇಶನ್. ಸೊ ನೋಡಿ, ಅದು ಎಥನಾಲ್ ತಗೊಳ್ಳಿ ಅಥವಾ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಯಾವುದಾದ್ರೂ ತಗೊಳ್ಳಿ, ದ ರಿಯಾಕ್ಟ್ ವಿತ್ ಆಕ್ಟಿವ್ ಮೆಟಲ್ಸ್ ಟು ಲಿಬರೇಟ್ ದ ಹೈಡ್ರೋಜನ್ ಗ್ಯಾಸ್. ಈ ಈಕ್ವೇಶನ್ಸ್ ಅನ್ನ ಬೈಹೆಟ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿರೋದಲ್ಲ. ಈ ರಿಯಾಕ್ಷನ್ ಅನ್ನ ಅಥವಾ ಈ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗಬೇಕಾಗಿರೋದೇನೆಂದ್ರೆ, ಇಲ್ಲಿರುವ ಕಂಪೌಂಡ್ ಆಲ್ಕೋಹಾಲ್ ಆಕ್ಟಿವ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡ್ತಾ ಇದೆ. ದೇರ್ ಫೋರ್ ಆಲ್ಕೋಹಾಲ್ಸ್ ಆರ್ ಸೆಡ್ ಟು ಬಿ ಅಸಿಡಿಕ್ ಇನ್ ನೇಚರ್. ಹಾಗಿದ್ರೆ ಅದರ ಅಸಿಡಿಕ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅದನ್ನು ನೋಡ್ಲಿಕ್ಕೆ ಸೊ ಅದು ಕೊಡುವ ಆನಯಾನಿನ ಸ್ಟೆಬಿಲಿಟಿಯನ್ನು ಚೆಕ್ ಮಾಡ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಲ್ಲ? ಎಸ್, ನೋಡ್ತಾ ಬನ್ನಿ. ಸೊ 2 ಕನ್ಕ್ಲೂಷನ್ ಸ್ಟೇಟ್ಮೆಂಟ್ಸ್ಗಳು ನಿಮಗೆ ಗೊತ್ತಿರಲಿ. ಆಲ್ಕೋಹಾಲ್ಸ್ ಆರ್ ವೀಕ್ಲಿ ಅಸಿಡಿಕ್ ಇನ್ ನೇಚರ್ ಅಂಡ್ ದೀಸ್ ಆರ್ ವೀಕರ್ ಅಸಿಡ್ಸ್ ದ್ಯಾನ್ ಕಂಪೇರ್ಡ್ ಟು ವಾಟರ್. ಇವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ದೇ ಆರ್ ವೀಕರ್ ಅಸಿಡ್ಸ್ ದ್ಯಾನ್ ಕಂಪೇರ್ಡ್ ಟು ವಾಟರ್. ಇವಾಗ ನಾನು ವಾಟರ್ನ ಅಯೋನೈಸ್ ಮಾಡಿ ಬರಿತಾ ಇದ್ದೇನೆ. ವಾಟರ್ ಅಯೋನೈಸಸ್ ಟು ಗಿವ್ OH ಮೈನಸ್ ಅಯಾನ್, ಹೈಡ್ರಾಕ್ಸೈಡ್ ಅಯಾನ್ ಪ್ಲಸ್ H ಪ್ಲಸ್ ಅಯಾನ್. ಗೊತ್ತಾಗಿದೆಯಾ? ಅದೇ ತರ ಇವಾಗ ಆಲ್ಕೋಹಾಲ್ ಮಾಲಿಕ್ಯೂಲ್ ಅನ್ನು ಕೂಡ ಚೆಕ್ ಮಾಡಿ. ROH, ಇಟ್ ಅಯೋನೈಸಸ್ ಟು ಗಿವ್ RO ಮೈನಸ್ ಅಲ್ಕೋಕ್ಸೈಡ್ ಅಯಾನ್ ಆಸ್ ವೆಲ್ ಆಸ್ H ಪ್ಲಸ್ ಅಯಾನ್. ಇವಾಗ ವಾಟರ್ ಕೂಡ ಅಯೋನೈಸ್ ಆದಾಗ H ಪ್ಲಸ್ ಅನ್ನು ಕೊಡ್ತಾ ಇದೆ, ಆಲ್ಕೋಹಾಲ್ ಕೂಡ ಅಯೋನೈಸ್ ಆದಾಗ H ಪ್ಲಸ್ ಅನ್ನು ಕೊಡ್ತಾ ಇದೆ. The substance which dissociates to give a H plus ion is said to be acidic in nature. ಓಕೆನಾ? ಅದು ಗೊತ್ತಾಗಿದೆ. And the acidic strength depends upon the stability of the anion generated. ಈ ಕಂಪೌಂಡ್ ಇದೆಯಲ್ಲ, ಅದರಿಂದ ಒಂದು H ಪ್ಲಸ್ ಅಯಾನ್ ಅನ್ನ ತೆಗಿತಾ ಇದ್ದಾನೆ. ತೆಗೆದಾಗ ಬರುವ ಆನಯಾನ್ ಇರುತ್ತಲ್ವಾ, ಅದರ ಸ್ಟೆಬಿಲಿಟಿಯನ್ನು ನೋಡ್ತಾ ಇದ್ದೀರಿ. ಈ ಬರುವ ಆನಯಾನಿನ ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂದರೆ ಇದು ಸ್ಟ್ರಾಂಗರ್ ಆಸಿಡ್ ಆಗಿರುತ್ತೆ. ಅದೇ ಬರುವ ಆನಯಾನಿನ ಸ್ಟೆಬಿಲಿಟಿ ಕಡಿಮೆ ಇದೆ ಅಂದರೆ ಈ ಕರೆಸ್ಪಾಂಡಿಂಗ್ ಕಂಪೌಂಡ್ ಇರೋದು ವೀಕರ್ ಅಸಿಡ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಎಸ್, ಇಲ್ಲಿ ಹೈಡ್ರಾಕ್ಸೈಡ್ ಅಯಾನ್ ಅನ್ನು ಅಬ್ಸರ್ವ್ ಮಾಡಿ OH ಮೈನಸ್ ಅಯಾನ್ ಅನ್ನು ಚೆಕ್ ಮಾಡಿದರೆ ಇಲ್ಲಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಅಂದ್ರೆ ಅದರ ಮೇಲೆ ಸ್ವಲ್ಪ ಬರ್ಡನ್ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ, ಬರ್ಡನ್ ಅಂತ ಅನ್ಕೊಳ್ಳಿ, ಹೊರೆ ಇದೆ ಅದರ ಮೇಲೇನೋ. ಬಟ್ ಇವಾಗ ಪಕ್ಕದಲ್ಲಿ ಹೈಡ್ರೋಜನ್ ಇದೆ, ಬಟ್ ಬೇರೆ ಯಾವುದೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ. moderate electron density ಆಕ್ಸಿಜನ್ ಮೇಲೆ ಹಾಗೆ ಇದೆ. ಬಟ್ ಇನ್ ದ ಕೇಸ್ ಆಫ್ ಅಲ್ಕಾಕ್ಸೈಡ್ ಅಯಾನ್, ಇದು ಹೈಡ್ರಾಕ್ಸೈಡ್ ಅಯಾನ್. ಓಕೆ, ಹೈಡ್ರಾಕ್ಸೈಡ್ ಅಯಾನ್ ಆದ ಮೇಲೆ ಆಲ್ಕೋಹಾಲ್ ಕೊಡ್ತಾ ಇರೋದು ಯಾವುದನ್ನ? ಅಲ್ಕಾಕ್ಸೈಡ್ ಅಯಾನ್ ಅನ್ನ ಕೊಡ್ತಾ ಇದೆ. ಆಕ್ಸಿಜನ್ ಮೇಲೆ ಆಲ್ರೆಡಿ ಎಲೆಕ್ಟ್ರಾನ್ ಡೆನ್ಸಿಟಿ ಇತ್ತು, ಒಂದು ಸ್ವಲ್ಪ ಹೊರೆ ಆಲ್ರೆಡಿ ಇತ್ತು ಅಂತ ಅನ್ಕೊಳ್ಳಿ. ಬಟ್ ಇವಾಗ ಪಕ್ಕದಲ್ಲಿ ಆರ್ ಗ್ರೂಪ್ ಅಂದ್ರೆ ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಆದಾಗ ಬೈ ಎಕ್ಸರ್ಟಿಂಗ್ ಪ್ಲಸ್ ಐ ಎಫೆಕ್ಟ್ it still increases the electron density over the oxygen. ಗೊತ್ತಾಗ್ತಾ ಇದೆಯಾ? ಪಕ್ಕದಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಅಲ್ಕೈಲ್ ಗ್ರೂಪ್ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ಪ್ಲಸ್ ಐ ಎಫೆಕ್ಟ್ ಅನ್ನ ಎಕ್ಸರ್ಟ್ ಮಾಡಿ ಈ ಸಿಗ್ಮಾ ಬಾಂಡಿನ ಎಲೆಕ್ಟ್ರಾನ್ಸ್ ಅನ್ನ ಕೂಡ ಆಕ್ಸಿಜನ್ ಕಡೆಗೆ ಕಳಿಸ್ಲಿಕ್ಕೆ ಶುರು ಮಾಡುತ್ತೆ. ಆಸ್ ಎ ರಿಸಲ್ಟ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಓವರ್ ದಿ ಆಕ್ಸಿಜನ್ ಇನ್ಕ್ರೀಸಸ್. ಅಂದ್ರೆ ಆಕ್ಸಿಜನ್ನಿನ ಮೇಲೆ ಬರ್ಡನ್, ಹೊರೆ ಜಾಸ್ತಿ ಆಗ್ತಾ ಹೋಯ್ತು ಅಂತ ಅನ್ಕೊಳ್ಳಿ. ಸೊ ದೇರ್ ಫೋರ್ ಸ್ಟೆಬಿಲಿಟಿ ಏನಾಗುತ್ತೆ? ಅಲ್ಕಾಕ್ಸೈಡ್ ಅಯಾನಿನ ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಬಂತು. ದ ಸ್ಟೆಬಿಲಿಟಿ ಆಫ್ ದಿ ಅಲ್ಕಾಕ್ಸೈಡ್ ಅಯಾನ್ ಡಿಕ್ರೀಸಸ್. ಇವಾಗ ಹೈಡ್ರಾಕ್ಸೈಡ್ ಅಯಾನ್ ಅಲ್ಲಿ ಆಕ್ಸಿಜನ್ ಈಸ್ ನಾಟ್ ಎಟ್ ಆಲ್ ಅಟ್ಯಾಚ್ಡ್ ಟು ಎನಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಬಟ್ ಇನ್ ದ ಕೇಸ್ ಆಫ್ ಆನಯಾನ್ ಜನರೇಟೆಡ್ ಬೈ ಆಲ್ಕೋಹಾಲ್, ದಟ್ ಈಸ್ ಅಲ್ಕಾಕ್ಸೈಡ್ ಅಯಾನ್, ಆಕ್ಸಿಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ದಿ ಎಲೆಕ್ಟ್ರಾನ್ ಡೊನೇಟಿಂಗ್ ಅಲ್ಕೈಲ್ ಗ್ರೂಪ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಆಗಿದೆ ನೆಗೆಟಿವ್ಲಿ ಚಾರ್ಜ್ಡ್ ಆಕ್ಸಿಜನ್ಗೆ ಅಂದ್ರೆ ಅದರ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಸ್ಟೆಬಿಲಿಟಿ ಇರೋದು ಕಡಿಮೆ ಆಗ್ತಾ ಬರುತ್ತೆ. ಕೀಪ್ ಇನ್ ಮೈಂಡ್, ಲೆಸ್ಸರ್ ದಿ ಸ್ಟೆಬಿಲಿಟಿ ಆಫ್ ದಿ ಆನಯಾನ್ ಜನರೇಟೆಡ್ ದೆನ್ ವೀಕರ್ ಇಸ್ ದ ಅಸಿಡ್. ಗೊತ್ತಾಗ್ತಾ ಇದೆಯಲ್ವಾ? ಎಸ್, ಇವಾಗ ನೀವೇ ಹಾಗಿದ್ರೆ ಹೇಳ್ಬೋದು, ವಾಟರ್ ಕೊಡ್ತಾ ಇರೋದು ಕಂಪ್ಯಾರಿಟಿವ್ಲಿ ಸ್ಟೆಬಲ್ ಆನಯಾನ್ ಅನ್ನ, ಬಟ್ ಅದೇ ಆಲ್ಕೋಹಾಲ್ ಕೊಡ್ತಾ ಇರೋದು ಕಂಪ್ಯಾರಿಟಿವ್ಲಿ ಲೆಸ್ ಸ್ಟೆಬಲ್ ಆನಯಾನ್ ಅನ್ನ ಕೊಡ್ತಾ ಇದೆ. ಸೊ ಅಲ್ಕಾಕ್ಸೈಡ್ ಅಯಾನ್ ಈಸ್ comparatively less stable than compared to the hydroxide ion.
ನಾವು ಇವಾಗ ತಾನೇ ಹೇಳ್ಕೊಂಡ್ವಿ, ಲೆಸ್ಸರ್ ದಿ ಸ್ಟೆಬಿಲಿಟಿ ಆಫ್ ದಿ ಆನಯಾನ್ ಜನರೇಟೆಡ್ ದೆನ್ ವೀಕರ್ ಇಸ್ ದ ಆಸಿಡ್. ಗೊತ್ತಾಗಿದೆಯಾ? ಹಾಗಿದ್ರೆ ಅದರ ಬೇಸಿಸ್ ಮೇಲೆ ಏನು ಹೇಳ್ಬೋದು? ಆಲ್ಕೋಹಾಲ್ಸ್ ಆರ್ ವೀಕರ್ ಅಸಿಡ್ಸ್ ದ್ಯಾನ್ ಕಂಪೇರ್ಡ್ ಟು ವಾಟರ್. ಈಸ್ ಇಟ್ ಓಕೆ? ಎಸ್. ರೀಸನ್ ಇಷ್ಟನೇ, ಬಿಕಾಸ್ ಆಲ್ಕೋಹಾಲ್ ಡಿಸೋಸಿಯೇಟ್ಸ್ ಟು ಗಿವ್ ಲೆಸ್ ಸ್ಟೆಬಲ್ alkoxide ion, therefore it is a weaker acid. ಓಕೆನಾ? ಎಸ್. ಇವಾಗ ಪ್ರೈಮರಿ ಆಲ್ಕೋಹಾಲ್ ಅನ್ನು ಅಬ್ಸರ್ವ್ ಮಾಡಿ. ಪ್ರೈಮರಿ ಆಲ್ಕೋಹಾಲ್ ಅಂದ್ರೆ ನಾವು ಫಾರ್ಮುಲಾ ಈ ತರ ಬರೀತಾ ಇದ್ದಾವೆ, RCH2OH ಅಂತ ಬರುತ್ತೆ. ದಿಸ್ ಈಸ್ ಪ್ರೈಮರಿ ಆಲ್ಕೋಹಾಲ್. ಇನ್ನು ಸೆಕೆಂಡರಿ ಆಲ್ಕೋಹಾಲ್ ಅಂದ್ರೆ RCHOH R' ಅಂತ ಬರುತ್ತೆ. ಇನ್ನು ಟರ್ಷಿಯರಿ ಆಲ್ಕೋಹಾಲ್ ಅಂದ್ರೆ RCROH ಅಂತ ಬರೆದಿದ್ದಾರೆ. ಗೊತ್ತಾಗಿದೆಯಲ್ಲ? ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ ಆಲ್ಕೋಹಾಲ್ಸ್. ಇವುಗಳ ಅಸಿಡಿಕ್ ಸ್ಟ್ರೆಂತ್ ಅನ್ನ ನೀವು ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಬದಲಿಗೆ ಏನ್ ಮಾಡ್ತೀರಿ ಅಂದ್ರೆ, ಅದು ಜನರೇಟ್ ಮಾಡುವ ಆನಯಾನ್, ಅಸಿಡ್ ಇಂದ ಒಂದು H+ ಅಯಾನ್ ಅನ್ನು ತೆಗೆದ್ರಿ, ಅವಾಗ ಬರೋದು ಕಾಂಜುಗೇಟ್ ಬೇಸ್. ಓಕೆ, ಆ ಕಾಂಜುಗೇಟ್ ಬೇಸ್ ಅಥವಾ ಸಿಂಪ್ಲಿ ಏನಂತ ಕರ್ಕೊಳ್ತಾ ಬಂದ್ರಿ, ಆನಯಾನ್ ಇದೆಯಲ್ವಾ, ಆ ಆನಯಾನಿನ ಸ್ಟೆಬಿಲಿಟಿಯನ್ನ ಚೆಕ್ ಮಾಡಿ. ಹೈಯರ್ ದಿ ಸ್ಟೆಬಿಲಿಟಿ ಆಫ್ ದಟ್ ಆನಯಾನ್, ದೆನ್ ಸ್ಟ್ರಾಂಗರ್ ಇಸ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ದಿಸ್ ಮಾಲಿಕ್ಯೂಲ್. ಗೊತ್ತಾಗಿದೆಯಾ? ಇವಾಗ ಈ ಆಲ್ಕೋಹಾಲ್ನ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇರಬೇಕು ಅಂದ್ರೆ ಇದು ಜನರೇಟ್ ಮಾಡುವ ಆನಯಾನಿನ ಸ್ಟೆಬಿಲಿಟಿ ಜಾಸ್ತಿ ಇರಬೇಕು. ಇಲ್ಲಿ ಜನರೇಟ್ ಆಗಿರುವ ಆನಯಾನಿನ ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂದ್ರೆ ಈ ಕಂಪೌಂಡ್ ಏನಾಗಿರುತ್ತೆ? ಸ್ಟ್ರಾಂಗರ್ ಅಸಿಡ್ ಆಗಿರುತ್ತೆ. ನೋಡ್ತಾ ಬನ್ನಿ. ಇವಾಗ ಇಲ್ಲಿಂದ ಒಂದು H+ ಅಯಾನ್ ಅನ್ನು ತೆಗೆದೆ, ದಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ RCH2O-. RCH2O-. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದೇ ಒಂದು ಇಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಆಗಿದೆ. ಗೊತ್ತಾಗಿದೆಯಾ? ಬಟ್ ಇವಾಗ ಸೆಕೆಂಡರಿ ಆಲ್ಕೋಹಾಲ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಇನ್ ಕೇಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಇಟ್ ಡಿಸೋಸಿಯೇಟ್ಸ್ ಟು ಗಿವ್. ಇಲ್ಲಿಂದ H+ ಅಯಾನ್ ಅನ್ನು ತೆಗಿರಿ, ಅವಾಗ ಏನ್ ಬಂತು? O- ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ಹಿಯರ್ ದ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು 2 electron ಡೊನೇಟಿಂಗ್ ಗ್ರೂಪ್ಸ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳ ನಂಬರ್ ಏನಾಯ್ತು? ಜಾಸ್ತಿ ಆಯ್ತು. ಇನ್ನು ಟರ್ಷಿಯರಿ ಆಲ್ಕೋಹಾಲ್ಗೆ ಬಂದ್ರೆ ಇಲ್ಲಿ O- ಅಂತ ಬರ್ಕೊಳ್ತಾನೆ. ಹಿಯರ್ ಇಟ್ ಈಸ್ ಅಟ್ಯಾಚ್ಡ್ ಟು 3 electron ಡೊನೇಟಿಂಗ್ ಗ್ರೂಪ್ಸ್. 3 electron ಡೊನೇಟಿಂಗ್ ಗ್ರೂಪ್ಸ್. ಸೊ ಒಂದು ಆನಯಾನ್ ಆಲ್ರೆಡಿ ಅದರ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಇದೆ, ಬಟ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳ ನಂಬರ್ ಜಾಸ್ತಿ ಆದಷ್ಟು ಕೂಡ ಅದರ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಏನಾಗ್ತಾ ಬಂತು? ಕಡಿಮೆ ಆಗ್ತಾ ಬಂತು. ಹಾಗಿದ್ರೆ ಈ ಟರ್ಷಿಯರಿ ಆಲ್ಕೋಹಾಲ್ ಜನರೇಟ್ ಮಾಡೋ ಆನಯಾನ್ ಇದೆಯಲ್ವಾ, ದಟ್ ಈಸ್ ಸೆಡ್ ಟು ಬಿ ಲೆಸ್ ಸ್ಟೆಬಲ್. ಅದೇ ಪ್ರೈಮರಿ ಆಲ್ಕೋಹಾಲ್ ಜನರೇಟ್ ಮಾಡೋ ಆನಯಾನ್ ಏನಾಗಿರುತ್ತೆ? ಕಂಪ್ಯಾರಿಟಿವ್ಲಿ ಮೋರ್ ಸ್ಟೆಬಲ್. comparatively more stable. Higher the stability of the anion generated, then stronger is the acid. So primary alcohol ಇರೋದು ಏನಾಗಿದೆ? ಕಂಪ್ಯಾರಿಟಿವ್ಲಿ ಸ್ಟ್ರಾಂಗರ್ ಅಸಿಡ್ ಆಗಿದೆ. ಬಟ್ ಅದೇ ಟರ್ಷಿಯರಿ ಆಲ್ಕೋಹಾಲ್ ಇರೋದು ಕಂಪ್ಯಾರಿಟಿವ್ಲಿ ವೀಕರ್ ಅಸಿಡ್ ಆಗಿ ಆಕ್ಟ್ ಆಗ್ತಾ ಇದೆ. ಗೊತ್ತಾಗಿದೆಯಲ್ಲ? ಹಾಗಿದ್ರೆ ಅಸಿಡಿಕ್ ಸ್ಟ್ರೆಂತ್ ಆಫ್ ಆಲ್ಕೋಹಾಲ್ಸ್ ಫಾಲೋಸ್ ದಿ ಆರ್ಡರ್. ಅಸಿಡಿಕ್ ಸ್ಟ್ರೆಂತ್ ಆಫ್ ಡಿಫರೆಂಟ್ ಆಲ್ಕೋಹಾಲ್ಸ್ follows the order: primary alcohol greater than secondary alcohol greater than tertiary alcohol. ಗೊತ್ತಾಗಿದೆಯಲ್ವಾ? ಸೊ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಇದಿದೆ: ಪ್ರೈಮರಿ, ಗ್ರೇಟರ್ ದ್ಯಾನ್ ಸೆಕೆಂಡರಿ ಅಂಡ್ ಗ್ರೇಟರ್ ದ್ಯಾನ್ ಟರ್ಷಿಯರಿ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಆಲ್ಕೋಹಾಲ್ಸ್. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು 2-3 ಸ್ಟೇಟ್ಮೆಂಟ್ಗಳು ಮಾತ್ರ. ನೋ ನೀಡ್ ಟು ಬೈ ಹೆಡ್ ದ ಈಕ್ವೇಶನ್ಸ್. ಫಸ್ಟ್ ಒನ್, alcohols are said to be weakly acidic in nature because they can react with active metals to liberate the hydrogen gas. Okay, ಹಾಗಿದ್ರೆ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಇಲ್ಲ. ದೇ ಆರ್ ಸೆಡ್ ಟು ಬಿ ವೀಕರ್ ಅಸಿಡ್ಸ್ ದ್ಯಾನ್ ಕಂಪೇರ್ಡ್ ಟು ವಾಟರ್. ಅವಾಗ ಏನ್ ಮಾಡ್ತೀರಿ ರೀಸನ್ ಅನ್ನು ಕೊಡ್ಲಿಕ್ಕೆ? ವಾಟರ್ ಮತ್ತೆ ಆಲ್ಕೋಹಾಲ್ ಎರಡೂ ಜನರೇಟ್ ಮಾಡ್ತಾ ಇರೋ ಆನಯಾನ್ ಅನ್ನು ನೋಡಿದ್ರಿ. ಲೆಸ್ಸರ್ ದಿ ಸ್ಟೆಬಿಲಿಟಿ ಆಫ್ ದಿ ಆನಯಾನ್, ದಟ್ ಈಸ್ alkoxide ion, then weaker is the acid. Okay, so alcohols are said to be weaker acids than compared to water. Next to acidic strength ಅನ್ನು ಚೆಕ್ ಮಾಡಬೇಕಾದ್ರೆ order of acidic strength: primary, greater than secondary, greater than tertiary. Is it okay? Yes. Next, proceeding to the second reaction, that is esterification reaction. Esterification reaction
ಹೆಸರೇ ಇದೆ ನೋಡಿ. ಎಸ್ಟರಿಫಿಕೇಶನ್ ಅಂದರೆ ಫಾರ್ಮೇಷನ್ ಆಫ್ ಎಸ್ಟರ್ಸ್. ಈ ರಿಯಾಕ್ಷನ್ ಅಲ್ಲಿ ಆಲ್ಕೋಹಾಲ್ ಯಾವುದೋ ಒಂದು ಇನ್ನೊಂದು ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದ ಕೂಡಲೇ ಎಸ್ಟರ್ಸ್ಗಳ ಫಾರ್ಮೇಷನ್ ಆಗ್ತಾ ಇದೆ. ಎಸ್ಟರ್ಸ್ ಆರ್ ಜನರೇಟೆಡ್. ಓಕೆನಾ? ಎಸ್. ಇದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಕೂಡ ಇದೇ ರಿಯಾಕ್ಷನ್ ರಿಪೀಟ್ ಆಗುತ್ತೆ. ಹಾಗೆ ನಿಮ್ಮ ವೈವಾ ಕ್ವಶನ್ಸ್ ಅಲ್ಲಿ ಕೂಡ ಇದನ್ನ ಕೇಳ್ತಾ ಹೋಗ್ತಾರೆ. ಓಕೆ, ಕಮಿಂಗ್ ಟು ಎಸ್ಟರಿಫಿಕೇಶನ್ ರಿಯಾಕ್ಷನ್. Esterification reaction. In this reaction, alcohol reacts with a carboxylic acid. Carboxylic acid in the presence of a dehydrating agent like concentrated sulfuric acid. Concentrated sulfuric acid to form esters. To form esters. Keep in mind, alcohols reacts with carboxylic acids in presence of concentrated sulfuric acid to form esters, and the reaction is called as esterification. Keep in mind, during the reaction, the fruity smell of esters gets generated. ಎಸ್ಟರ್ ಜನರೇಟ್ ಆದ ಕೂಡಲೇ ಫ್ರೂಟಿ ಓಡರ್ ಡೆವಲಪ್ ಆಗುತ್ತೆ. ದಟ್ ಇಂಡಿಕೇಟ್ಸ್ ದ ಫಾರ್ಮೇಷನ್ ಆಫ್ ಎಸ್ಟರ್ಸ್. ಓಕೆ, ಇವಾಗ ಜನರಲ್ ಪಾಯಿಂಟ್ಸ್ ಒಂದಿಷ್ಟಿದೆ, ಅದನ್ನೆಲ್ಲ ನಿಧಾನ ಈಕ್ವೇಶನ್ ಬರಿತಾ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಈಸ್ ಎಸ್ಟರಿಫಿಕೇಶನ್? ರೈಟ್ ದ ಜನರಲ್ ಈಕ್ವೇಶನ್ ಅಂದ್ರೆ ಏನ್ ಬರೀಬೇಕು? ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಟು ಫಾರ್ಮ್ ಎಸ್ಟರ್ಸ್. ಓಕೆನಾ? ಎಸ್. ಆಲ್ಕೋಹಾಲ್ಸ್ಗೆ ಜನರಲ್ ಫಾರ್ಮುಲಾ ಗೊತ್ತಿದೆ, ROH ಅಂತ. ನೆಕ್ಸ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ಗೆ RCOOH. ನಾನಿಲ್ಲಿ ಫಸ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಅನ್ನ ಬರ್ಕೊಳ್ತೇನೆ, ನಿಮಗೆ ಈಕ್ವೇಶನ್ ಬರೆಯೋದು ಸುಲಭ ಆಗಲಿ ಅಂತ. ಫಸ್ಟು ಕಾರ್ಬೋಕ್ಸಿಲಿಕ್ ಆಸಿಡ್ RCOOH ಅನ್ನ ಬರೆದೆ. ಇಟ್ ರಿಯಾಕ್ಟ್ಸ್ ವಿತ್ ಅನ್ ಆಲ್ಕೋಹಾಲ್. ಆಲ್ಕೋಹಾಲ್ಗೆ ಜನರಲ್ ಫಾರ್ಮುಲಾ ROH ಅಂತ. ನಾನು ಅದನ್ನ ಇಲ್ಲಿ ಉಲ್ಟಾ ಬರ್ಕೊಳ್ತಾ ಇದ್ದೇನೆ, ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ಉಲ್ಟಾ ಬರಿತಾ ಇದ್ದೇನೆ. ದ ರಿಯಾಕ್ಷನ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕೀಪ್ ಇನ್ ಮೈಂಡ್, ಇಟ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ರಿವರ್ಸಿಬಲ್ ರಿಯಾಕ್ಷನ್ ಇದು, ಹಾಗಾಗಿ ಡಬಲ್ ಹೆಡೆಡ್ ಆರೋ ಮಾರ್ಕ್ ಅನ್ನ ಹಾಕಿದ್ದೇನೆ. ಸೊ ಮೇಲೆ ಹೆಡ್ಡಿಂಗ್ ಅನ್ನು ಅಬ್ಸರ್ವ್ ಮಾಡಿ. ಇಟ್ ಈಸ್ ಅ ರಿಯಾಕ್ಷನ್ ವಿಚ್ ಇನ್ವಾಲ್ವ್ಸ್ ದ OH ಬಾಂಡ್ ಕ್ಲೀವೇಜ್ ಇನ್ ಆಲ್ಕೋಹಾಲ್. ಹಾಗಾಗಿ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ H of the alcohol, hydrogen atom of the alcohol combines with OH of carboxylic acid. ಗೊತ್ತಾಗಿದೆಯಾ? ಕಾರ್ಬೋಕ್ಸಿಲಿಕ್ ಆಸಿಡ್ ಅಲ್ಲಿ ಇದು CO ಬಾಂಡ್ ಕ್ಲೀವೇಜ್ ರಿಯಾಕ್ಷನ್. ಆಲ್ಕೋಹಾಲ್ ಅಲ್ಲಿ ಯಾವ ರಿಯಾಕ್ಷನ್ ಇದು? OH ಬಾಂಡ್ ಕ್ಲೀವೇಜ್ ರಿಯಾಕ್ಷನ್. ಹಾಗಾಗಿ ಸಿಂಪಲ್ ಆಗಿ ಏನ್ ಹೇಳ್ತೇವೆ ಅಂದ್ರೆ H of the alcohol combines with OH of carboxylic acid. ಇದಿಷ್ಟನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀರಿ. ವಾಟರ್ ಎಲಿಮಿನೇಟ್ ಆಯ್ತು, ಪ್ಲಸ್ ವಾಟರ್. ಗೊತ್ತಾಗ್ತಾ ಇದೆಯಾ? ಇನ್ನು ಉಳಿದಿರೋದೇನಂದ್ರೆ RC⋯OR. ಕರೆಕ್ಟಾ? RCOOR ಅಂತ ಉಳ್ಕೊಂಡಿದೆ. ಸೊ COO ಫಂಕ್ಷನಲ್ ಗ್ರೂಪ್ ಬಂದ್ರೆ ಇದನ್ನ ಏನಂತ ಕರಿಬೇಕು? ಎಸ್ಟರ್. ಗೊತ್ತಾಗಿದೆಯಲ್ವಾ? ಎಸ್. ಸೊ ಎಸ್ಟರಿಫಿಕೇಶನ್ ಅಲ್ಲಿ ಎಸ್ಟರ್ ಜನರೇಟ್ ಆದ ಕೂಡಲೇ ಫ್ರೂಟಿ ಓಡರ್ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ H of the alcohol combines with OH of carboxylic acid. ಗೊತ್ತಾಗಿದೆಯಲ್ವಾ? ನೆಕ್ಸ್ಟ್, ಇಟ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅನ್ನು ನೋಡಿದ್ರೆ ಇಟ್ ಈಸ್ ಸೆಡ್ ಟು ಬಿ ರಿವರ್ಸಿಬಲ್ ಇನ್ ನೇಚರ್. ಈ ರಿವರ್ಸಿಬಲ್ ನೇಚರ್ ಅನ್ನು ಅರ್ಥ ಮಾಡ್ಕೊಳ್ಳೋದಂದ್ರೆ ಸುಲಭ. ಇವಾಗ RCOOR ಇದೆ, ಇಲ್ಲಿ ಮೀಡಿಯಂ ಅಲ್ಲಿ ವಾಟರ್ ಕೂಡ ಜನರೇಟ್ ಆಗಿದೆ. ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ಎಸ್ಟರ್ಸ್ ಮೇ ಅಂಡರ್ಗೋ ಹೈಡ್ರೋಲೈಸಿಸ್ ಫಾರ್ಮಿಂಗ್ ಆಲ್ಕೋಹಾಲ್ಸ್ ಆಸ್ ವೆಲ್ ಆಸ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಜನರೇಟ್ ಆಗಿರುವ ಎಸ್ಟರ್ಗಳು ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಮತ್ತೆ ಏನ್ ಬರ್ಬೋದು? ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಮತ್ತೆ ಆಲ್ಕೋಹಾಲ್ಸ್ ರೀಜನರೇಟ್ ಆಗ್ಬೋದು. ಆ ರೀಸನ್ಗೆ ಏನ್ ಮಾಡ್ತೇವೆ ಅಂದ್ರೆ, ಇನ್ ಆರ್ಡರ್ ಟು ಪ್ರಿವೆಂಟ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಟು ಅಕ್ಕರ್, ಹೈಡ್ರೋಲೈಸಿಸ್ ಆಫ್ ಎಸ್ಟರ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ವಾಟರ್ ಹ್ಯಾಸ್ ಟು ಬಿ ರಿಮೂವ್ಡ್ ಆಸ್ ಸೂನ್ ಆಸ್ ಇಟ್ ಈಸ್ ಜನರೇಟೆಡ್. ಜನರೇಟ್ ಆಗಿರುವ ವಾಟರ್ ಅನ್ನ ಅದು ಇಮಿಡಿಯೇಟ್ಲಿ ತೆಗಿತಾ ಬರಬೇಕು. ಸೊ ವಾಟರ್ನ ತೆಗಿಲಿಕ್ಕೆ ಏನ್ ಮಾಡ್ತೀರಿ ಅಂದ್ರೆ
ಡಿಹೈಡ್ರೇಟಿಂಗ್ ಏಜೆಂಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆಯಲ್ವಾ? ಸೊ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಟು ರಿಮೂವ್ ದ ವಾಟರ್ ಜನರೇಟೆಡ್. Otherwise, it will cause the backward reaction to occur. That is, hydrolysis of esters occurs, which results in the formation of carboxylic acids and alcohols. That's why concentrated sulfuric acid is used as a dehydrating agent. ಗೊತ್ತಾಗಿದೆಯಲ್ವಾ ಈ ರಿಯಾಕ್ಷನ್ಸ್? ಎಸ್. ಇವಾಗ ಜನರಲ್ ಈಕ್ವೇಶನ್ ಅನ್ನು ಬರೆದಾಗಿದೆ. ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಅನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಒನ್ ಅಸಿಟಿಕ್ ಆಸಿಡ್ ಅನ್ನು ಬರ್ಕೊಳ್ಳಿ. ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್. ಓಕೆ, ಅಸಿಟಿಕ್ ಆಸಿಡ್ಗೆ IUPAC ನೇಮ್ 2 ಕಾರ್ಬನ್ ಆಟಮ್ಸ್ ಇರುತ್ತಲ್ವ, ಹಾಗಾಗಿ ಎಥನೋಯಿಕ್ ಆಸಿಡ್ ಅಂತ ಬರೀತಾ ಇದೆ. ಅಸಿಟಿಕ್ ಆಸಿಡ್ ಆರ್ ಎಥನೋಯಿಕ್ ಆಸಿಡ್. ಎಸ್, ಟ್ರೈ ಮಾಡ್ತೀರಾ? ಎಥನೋಯಿಕ್ ಅಂದ್ರೆ 2 ಕಾರ್ಬನ್ ಆಟಮ್ಸ್ ಇರುತ್ತೆ. ಓಯಿಕ್ ಆಸಿಡ್ ಅಂತ ಬಂದಾಗ ಈ ಕಾರ್ಬನ್ ಮೇಲೆ ಡಬಲ್ ಬಾಂಡ್ OH ಅಂತ ಬರೀತಾ ಇದ್ದೀರಿ. ನಾವು ದ ಫಾರ್ಮುಲಾ ಬಿಕಮ್ಸ್ CH3COOH. CH3COOH. ಗೊತ್ತಾಗಿದೆಯಾ? ದಟ್ ಈಸ್ ಅಸಿಟಿಕ್ ಆಸಿಡ್. ಪ್ಲಸ್ ಆಲ್ಕೋಹಾಲ್ಗೆ ನಾನು ಎಕ್ಸಾಂಪಲ್ ಆಗಿ ಮೆಥನಾಲ್ ಅನ್ನು ಬರ್ಕೊಳ್ತಾ ಇದ್ದೇನೆ. ಮೆಥನಾಲ್. ಓಕೆ, ಮೀಥೈಲ್ ಆಲ್ಕೋಹಾಲ್ಗೆ ಫಾರ್ಮುಲಾ ಗೊತ್ತಾಯ್ತಲ್ಲ, ಇದೊಂದು ಉಲ್ಟಾ ಬರ್ಕೊಳ್ಳಿ. CH3OH ಅಂತ ಬರೆದ್ರಿ. CH3OH. ಗೊತ್ತಾಗಿದೆಯಾ? ನಾವು ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ನೋಡಿ, ಹಿಯರ್ OH ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ ಕಂಬೈನ್ಸ್ ವಿತ್ H ಆಫ್ ದಿ ಆಲ್ಕೋಹಾಲ್. ಹಾಗಾಗಿ ವಾಟರ್ ಮಾಲಿಕ್ಯೂಲ್ನ ತೆಕ್ಕೊಂಡ್ರಿ. Now the remaining formula is CH3COO CH3 CH3COO CH3 plus water. ನೆನಪಿರಲಿ, ಈ ಎಸ್ಟರ್ಸ್ಗಳನ್ನು ನೇಮ್ ಮಾಡಬೇಕಾದ್ರೆ ಅಲ್ಕೈಲ್ ಅಲ್ಕನೋಯೇಟ್ ಅಂತ ನೇಮ್ ಮಾಡ್ತೀರಿ. IUPAC ನೇಮ್ ಅಲ್ಕೈಲ್ ಅಲ್ಕನೋಯೇಟ್. ಕೀಪ್ ಇನ್ ಮೈಂಡ್, ಈ ಆಕ್ಸಿಜನ್ನಿನ ಪಕ್ಕದಲ್ಲಿ ಇದೆಯಲ್ವಾ, ಆಕ್ಸಿಜನ್ ಪಕ್ಕದಲ್ಲಿ R ಗ್ರೂಪ್ ಇದೆಯಲ್ವಾ, ಅದನ್ನ ಅಲ್ಕೈಲ್ ಅಂತ ನೇಮ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕಾರ್ಬೋನಿಲ್ ಕಾರ್ಬನ್ ಇದೆಯಲ್ಲ, ಇಲ್ಲಿಂದ ಕಂಟಿನ್ಯೂಸ್ ನಂಬರಿಂಗ್ ಮಾಡ್ಕೊಳ್ತಾ ಹೋಗಿ. ಅದೆಷ್ಟು ಕಾರ್ಬನ್ ಸಿಗತ್ತೆ ನೋಡಿಕೊಂಡು ಅದನ್ನ ಅಲ್ಕನೋಯೇಟ್ ಅಂತ ನೇಮ್ ಮಾಡಬೇಕು. ಅಲ್ಕೈಲ್ ಅಲ್ಕನೋಯೇಟ್. ಇಸ್ ಇಟ್ ಓಕೆ? ಎಸ್. ಅಬ್ಸರ್ವ್ ಮಾಡಿ, ಆಕ್ಸಿಜನ್ ಪಕ್ಕ ಯಾವ ಗ್ರೂಪ್ ಇದೆ? ಮೀಥೈಲ್ ಗ್ರೂಪ್ ಇದೆ. ಮೀಥೈಲ್ ಅಂತ ಬರೆದೆ. ನೆಕ್ಸ್ಟು ಇಲ್ಲಿಂದ ಕೌಂಟ್ ಮಾಡ್ತಾ ಬನ್ನಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಎಕ್ಸೆಟ್ರಾ. 2 ಕಾರ್ಬನ್ ಆಟಮ್ಸ್ ಇದೆ. ದೇರ್ ಫೋರ್ ದ ನೇಮ್ ಬಿಕಮ್ಸ್ ಎಥನೋಯೇಟ್. ಮೀಥೈಲ್ ಎಥನೋಯೇಟ್. ಗೊತ್ತಾಗಿದೆಯಾ? ದಿಸ್ ಇಸ್ ದ IUPAC ನೇಮ್. ಕಾಮನ್ ನೇಮ್ ಅನ್ನ ಬರೀಬೇಕಾದ್ರೆ ದಿಸ್ ಕಂಪೌಂಡ್ ಈಸ್ ಜನರೇಟೆಡ್ ಫ್ರಮ್ ಅಸಿಟಿಕ್ ಆಸಿಡ್. ಕರೆಕ್ಟಾ? ಅಸಿಟಿಕ್ ಆಸಿಡ್ ಇಂದ ಜನರೇಟ್ ಆಗಿರೋದ್ರಿಂದ ದ ನೇಮ್ ಬಿಕಮ್ಸ್ ಮೀಥೈಲ್ ಅಸಿಟೇಟ್. ಮೀಥೈಲ್ ಅಸಿಟೇಟ್. ಗೊತ್ತಾಗಿದೆಯಾ? ಎಸ್. ಸೊ ಈಕ್ವೇಶನ್ ಬರೆಯೋದು ನೋಡಿ, ಸಿಂಪ್ಲಿ ಕಾರ್ಬೋಕ್ಸಿಲಿಕ್ ಆಸಿಡ್ ಬರೀತೀರಿ, ಆಲ್ಕೋಹಾಲ್ನ ಬರೀತೀರಿ, ಇಲ್ಲಿಂದ ಹೆಚ್ಚು ಇಲ್ಲಿಂದ OH ಅನ್ನ ತೆಗಿರಿ, ರಿಸಲ್ಟಿಂಗ್ ಫಾರ್ಮುಲಾ ಏನಿದೆ ಅದನ್ನು ಬರ್ಕೊಂಡ್ರೆ ಆಯ್ತು. ಇನ್ನೊಂದು ಎಕ್ಸಾಂಪಲ್ ನೀವೇ ಟ್ರೈ ಮಾಡ್ತೀರಿ. ನಾನು ಜಸ್ಟ್ ಹೇಳ್ತಾ ಇದ್ದೇನೆ, ಎಸ್ಟರಿಫಿಕೇಶನ್ ರಿಯಾಕ್ಷನ್ ಬಿಟ್ವೀನ್ ಅಸಿಟಿಕ್ ಆಸಿಡ್ ಅಂಡ್ ಎಥನಾಲ್. ಅಸಿಟಿಕ್ ಆಸಿಡ್ ಅಂಡ್ ಎಥನಾಲ್ ಅದನ್ನು ನೀವು ಬರೀಬೇಕು ಇವಾಗ. ಗೊತ್ತಾಗಿದೆಯಲ್ವಾ? ಅಸಿಟಿಕ್ ಆಸಿಡ್ ಇದನ್ನೇ ಬರ್ಕೊಳ್ತೀರಿ. ಎಥನಾಲ್ ಅಂದ್ರೆ ಏನ್ ಚೇಂಜ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ CH3 ಬದಲಿಗೆ C2H5 ಅಂತ ಬರೆದ್ರೆ ಆಯ್ತು. CH3 ಬದಲಿಗೆ C2H5 ಅಂತ ಹೇಳಿ ಬರೀರಿ. ಇಲ್ಲಿ ಚಿಕ್ಕ ಚೇಂಜ್ ಆಗತ್ತೆ. ಏನು? ಮೀಥೈಲ್ ಬದಲಿಗೆ ಯಾವ್ದು ತಗೊಂಡಿದ್ದೀರಿ? ಈಥೈಲ್ ಗ್ರೂಪ್ ಅನ್ನ ತಗೊಂಡಿದ್ದೀರಿ. ಇಲ್ಲಿ CH3 ಬದಲಿಗೆ ಏನ್ ಬರೀತಾ ಇದ್ದೀರಿ? C2H5. ಈಥೈಲ್ ಎಥನೋಯೇಟ್ ಆರ್ ಈಥೈಲ್ ಅಸಿಟೇಟ್. ಈಸ್ ಇಟ್ ಓಕೆ? ಎಸ್. ಇನ್ನೊಂದು ರಿಯಾಕ್ಷನ್ ಅನ್ನು ಬರೆದು ನಿಲ್ಲಿಸಿಬಿಡ್ತೇನೆ. esterification reaction between propanoic acid and
ethanol. Propanoic acid and ethanol. Propanoic acid ಅಂದ್ರೆ ಏನು ಮಾಡ್ತೀರಿ 3 ಕಾರ್ಬನ್ಸ್ ಅನ್ನು ಬರ್ಕೊಳ್ಳಿ ಇಲ್ಲಿಗೆ ಡಬಲ್ ಬಾಂಡ್ OH ಅನ್ನು ಬರೀತಾ ಇದ್ದೀರಿ ಡಬಲ್ ಬಾಂಡ್ OH. ನಾವು ಕಂಪ್ಲೀಟ್ ದ ಫಾರ್ಮುಲಾ CH3 CH2 COOH. Is it okay? Yes. Plus ethanol ಅಂತ ಹೇಳಿದ್ರೆ C2H5OH. C2H5OH ಅನ್ನು ಬರೆದಿದ್ದೀರಿ. ಇವಾಗ ಇಲ್ಲಿ OH ಅನ್ನು ತೆಗಿರಿ ಇಲ್ಲಿಂದ H ಅನ್ನು ತೆಗಿರಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು. Now the formula becomes CH3 CH2 C double bond O C2H5. Is it okay? ಗೊತ್ತಾಗಿದೆಯಲ್ಲ? ಆಕ್ಸಿಜನ್ ಪಕ್ಕ ಇರೋದು ಯಾವ ಗ್ರೂಪ್? ಈಥೈಲ್ ಗ್ರೂಪ್. ಈಥೈಲ್. ನೆಕ್ಸ್ಟ್ 1 2 3 ಕಾರ್ಬನ್ಸ್ ಇದೆ ಪ್ರೊಪನೋಯೇಟ್. ಈಥೈಲ್ ಪ್ರೊಪನೋಯೇಟ್. ದಿಸ್ ಇಸ್ ದ IUPAC ನೇಮ್ ಆಫ್ ದಿ ಮಾಲಿಕ್ಯೂಲ್. ಕ್ಲಿಯರ್ ಆಗ್ತಾ ಇದೆಯಲ್ವಾ? ಎಸ್. ಇದಿಷ್ಟು ಮಾಲಿಕ್ಯೂಲ್ಸ್ಗಳನ್ನು ಹಾಗೆ ನೋಡಿ ಒಂದೆರಡು ಎಕ್ಸಾಂಪಲ್ ಅನ್ನು ಬರೆದು ಕಲಿಯಿರಿ. ಎಸ್ಟರಿಫಿಕೇಶನ್ ಗೊತ್ತಾಗಬೇಕು. ನೋಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಓರಲಿ. ಫಸ್ಟ್ ಒನ್, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಎಸ್ಟರ್ಸ್ ಫ್ರೂಟಿ ಓಡರ್ ಗೆಟ್ಸ್ ಜನರೇಟೆಡ್. ಓಕೆ, ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟು, ಇಟ್ ಈಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಓಕೆ, ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಇಟ್ ಕಾಸಸ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಟು occur also. That means to say ester generated may undergo hydrolysis forming carboxylic acids and alcohols. That's why in order to avoid the backward reaction, water has to be removed as soon as it is generated. That's why concentrated sulfuric acid is used as a dehydrating agent. Okay, adada mele now here is a question. Identify A B C D ನಾಲ್ಕು ಕಂಪೌಂಡ್ಗಳು ಯಾವುದು ಅಂತ ನೀವು ಲೊಕೇಟ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಒಂದು ಸ್ವಲ್ಪ ನೋಡ್ತಾ ಹೋಗಿ. ಇದು ಪ್ರೀವಿಯಸ್ ಚಾಪ್ಟರ್, ಈ ಚಾಪ್ಟರ್ ಎರಡರದ್ದು ಕೂಡ ಕಾಂಬಿನೇಷನ್ ಅನ್ನು ಹೇಳ್ತಾ ಇದ್ದೇನೆ. ಪ್ರೋಪೀನ್ ಕೊಟ್ಟಿದ್ದಾರೆ, ಇಟ್ ರಿಯಾಕ್ಟ್ಸ್ ವಿತ್ HBr ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್. ಕರೆಕ್ಟಾ? ಪರಾಕ್ಸೈಡ್ ಪ್ರೆಸೆನ್ಸ್ ಅಲ್ಲಿ ಇದನ್ನ HBr ಅನ್ನ ಆಡ್ ಮಾಡ್ತಾ ಇದ್ದೀರಿ. ಯಾವ ರೂಲ್ ಆಗತ್ತೆ ನೆನಪಾಯ್ತಾ? ದಿಸ್ ಈಸ್ ಆಂಟಿ ಮಾರ್ಕೋನಿಕೋಸ್ ಅಡಿಷನ್. ಆಂಟಿ ಮಾರ್ಕೋನಿಕೋಸ್ ಅಡಿಷನ್ ಅನ್ನ ಮಾಡ್ತಾ ಇದ್ದೀರಿ. ಆಂಟಿ ಮಾರ್ಕೋನಿಕೋಸ್ ರೂಲ್ ಅಂದ್ರೆ ಪಾಸಿಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಗೆಟ್ಸ್ ಆಡೆಡ್ ಟು ದಟ್ ಡಬಲ್ ಬಾಂಡೆಡ್ ಕಾರ್ಬನ್ ಲಿಂಕ್ಡ್ ಟು ಲೆಸ್ ನಂಬರ್ ಆಫ್ ಹೈಡ್ರೋಜನ್. ಮಾರ್ಕೋನಿಕೋಸ್ ರೂಲ್ನ ಉಲ್ಟಾ. ಗೊತ್ತಾಗ್ತಾ ಇದೆಯಾ? ಎಸ್, ಟ್ರೈ ಮಾಡಿ. ಈ ಬಾಂಡ್ ಅನ್ನ ಕಟ್ ಮಾಡ್ತೀರಿ. ಇಲ್ಲಿಗೆ ಏನ್ ಕೊಡಬೇಕು? ಪಾಸಿಟಿವ್ ಪಾರ್ಟ್ ಹೈಡ್ರೋಜನ್. ಇಲ್ಲಿಗೆ ಏನ್ ಕೊಡಬೇಕು? ನೆಗೆಟಿವ್ ಪಾರ್ಟ್ ಬ್ರೋಮಿನ್ ಅನ್ನ ಕೊಡ್ತಾ ಇದ್ದೀರಿ. ಗೊತ್ತಾಯ್ತಾ? ಸೊ ನಾವು ದ ರಿಸಲ್ಟಿಂಗ್ ಫಾರ್ಮುಲಾ ವಿಲ್ ಬಿ ಲೈಕ್ ದಿಸ್: CH3 CH2 then CH2 Br ಅಂತ ಬರೆದೆ. 1 ಬ್ರೋಮೋಪ್ರೋಪೇನ್. ಗೊತ್ತಾಗಿದೆಯಾ? ದಿಸ್ ಇಸ್ A, 1 ಬ್ರೋಮೋಪ್ರೋಪೇನ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ ದಿಸ್ A is treated with B where bromo group gets replaced by OH. ಹ್ಯಾಲೋಜನ್ ಹೋಗುತ್ತೆ, ಆ ಜಾಗದಲ್ಲಿ OH ಬರ್ತಾ ಇದೆ ಅಂದ್ರೆ B ಏನಾಗಿರಬೇಕು? either it can be aqueous KOH or it can be aqueous NaOH. ಗೊತ್ತಾಗಿದೆಯಾ? ಎರಡರಲ್ಲಿ ಅಥವಾ ಮಾಯಿಸ್ಟ್ ಸಿಲ್ವರ್ ಆಕ್ಸೈಡ್, ಮೂರರಲ್ಲಿ ಯಾವುದು ಬೇಕಾದರೂ ಆಗಿರ್ಬೋದು. ಇವಾಗ ಪ್ರೊಪನಾಲ್ ಬಂದಿದೆ, N ಪ್ರೊಪೈಲ್ ಆಲ್ಕೋಹಾಲ್ ಅಥವಾ 1 ಪ್ರೊಪನಾಲ್ ಬಂದಿದೆ. ಓಕೆ, ನಾವು ಇದನ್ನ ಸಪೋಸ್ ಥಿಯೋನಿಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ C ಬರ್ತಾ ಇದೆ. ಅಸಿಟಿಕ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿದರೆ D ಬರ್ತಾ ಇದೆ. ಯು ನೀಡ್ ಟು ಐಡೆಂಟಿಫೈ C ಅಂಡ್ D. ಕಲಿತಾ ಬಂದಿದ್ವಿ. OH ಇದೆ, ಥಿಯೋನಿಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಜೊತೆಗೆ ಟ್ರೀಟ್ ಮಾಡಿದರೆ ಏನಾಗುತ್ತೆ? OH ಗೆಟ್ಸ್ ರಿಪ್ಲೇಸ್ಡ್ ಬೈ Cl ಫಾರ್ಮಿಂಗ್ 1 ಕ್ಲೋರೋಪ್ರೋಪೇನ್. ಆಗಿದೆಯಾ? ನೆಕ್ಸ್ಟ್ ಹಾಗೆ ಅಸಿಟಿಕ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಇದನ್ನ ಡಾರ್ಜನ್ಸ್ ಪ್ರೊಸೆಸ್ ಅಂತ ಕರೆದ್ರಿ ಥಿಯೋನಿಲ್ ಕ್ಲೋರೈಡ್ ಯೂಸ್ ಮಾಡಿದಾಗ. ಇದನ್ನ ಎಸ್ಟರಿಫಿಕೇಶನ್ ಅಂತ ಕರಿತಾ ಇದ್ರಿ. ಎಸ್ಟರಿಫಿಕೇಶನ್. ಡ್ಯೂರಿಂಗ್ ಎಸ್ಟರಿಫಿಕೇಶನ್ OH ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕಂಬೈನ್ಸ್ ವಿತ್ H ಆಫ್ ದಿ ಆಲ್ಕೋಹಾಲ್. ಓಕೆನಾ? ಸೊ ದ ಫಾರ್ಮುಲಾ ಬಿಕಮ್ಸ್ CH3 CO ಅಂತ ಬರ್ಕೊಂಡ್ರಿ. CH3CO ಮತ್ತೆ ಇಲ್ಲಿ O ಇದೆ. ಎಗೈನ್ N ಪ್ರೊಪೈಲ್ ಗ್ರೂಪ್. CH2
CH2 CH3 CH2 CH2 CH3 ಗೊತ್ತಾಗಿದೆಯಾ? ಇದನ್ನ N ಪ್ರೊಪೈಲ್ ಅಂದ್ಕೊಳ್ಳಿ. N ಪ್ರೊಪೈಲ್ ethanoate or N propyl acetate, that is the IUPAC name of this molecule. ಗೊತ್ತಾಗ್ತಾ ಇದೆಯಲ್ವಾ? ಎಸ್. ಸೊ ಈ ಥರ ಒಂದಿಷ್ಟು ರಿಯಾಕ್ಷನ್ಸ್ಗಳನ್ನು ರೀಕಾಲ್ ಮಾಡ್ತಾ ಇದ್ರೆ ರಿಯೇಜೆಂಟ್ಸ್ ನೆನಪಾಗತ್ತೆ. ಸೊ ನೀವು ಹಾಗೆ ಐಡಲ್ ಆಗಿ ಓದ್ತಾ ಹೋಗಬೇಡಿ, ಬರೆದು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮಗೆ ಇವಾಗ ಇನ್ನೊಂದು ಟಾಸ್ಕನ್ನು ಕೊಡ್ತಾ ಇರೋದು ಏನಂದರೆ, ಇವಾಗ ಸಿ ಬಂದಿದೆ, ದಟ್ ಈಸ್ 1-chloropropan ಬಂದಿದೆ. ಆ ಸಿ ಅನ್ನ ಎಗೈನ್ ಪ್ರೋಪೀನ್ ಆಗಿ ಕನ್ವರ್ಟ್ ಮಾಡಬೇಕು. ಪ್ರೋಪೀನ್ ಆಗಿ ಏನಾಗಿದೆ ಅಬ್ಸರ್ವ್ ಮಾಡಿ, ಇಲ್ಲಿ Cl ಹೋಗಿದೆ, ಇಲ್ಲಿಂದ ಹೈಡ್ರೋಜನ್ ಹೋಗಿದೆ. ಯಾವ ರಿಯಾಕ್ಷನ್ ಆಗಿದೆ ಅಂತಲೂ ಹೇಳ್ತಾ ಇದ್ದೇನೆ, ದಟ್ ಈಸ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಆಗಿದೆ. ಹಾಗಿದ್ರೆ ಈ ಕಂಪೌಂಡ್ ಯಾವುದು ಅಂತ ನೋಡಬೇಕು. ನೇಮ್ ಇ ಅಂತ ಹೇಳ್ತಾರೆ. ಸೊ ಅದನ್ನು ಯಾವುದು ಅಂತ ಹುಡುಕಿ ನೀವೇ. ಈಸ್ ಇಟ್ ಓಕೆ? ಒಂದು ಸ್ವಲ್ಪ ಈ ಥರ ರಿಯಾಕ್ಷನ್ಸ್ಗಳನ್ನು, ಈಕ್ವೇಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ, ನೆನಪಲ್ಲಿ ಉಳಿಯುತ್ತೆ. ಸುಮ್ಮನೆ ಓದಿದ್ರೆ ಉಪಯೋಗ ಇಲ್ಲ. ಅರ್ಥ ಆಗಿದೆಯಾ? ಎಸ್. ನೆಕ್ಸ್ಟ್, ಪ್ರೊಸೀಡಿಂಗ್ ಟು ದ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. Oxidation of alcohols. Keep in mind, this particular reaction do not involve only the cleavage of OH bond. ಈ ರಿಯಾಕ್ಷನ್ ಅಲ್ಲಿ ಬರೀ OH ಬಾಂಡ್ ಮಾತ್ರ ಕಟ್ ಆಗೋದಲ್ಲ, CH ಬಾಂಡ್ ಕೂಡ ಕಟ್ ಆಗತ್ತೆ. ಓಕೆ, ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆಕ್ಸಿಡೇಷನ್ ಮತ್ತೆ ನೆಕ್ಸ್ಟ್ ಡಿಹೈಡ್ರೋಜಿನೇಷನ್ ಎಲ್ಲ ಹೇಳ್ತೇನಲ್ಲ, ಸೊ ದೀಸ್ ಆರ್ ದಿ ರಿಯಾಕ್ಷನ್ಸ್ involving the cleavage of both CH as well as OH bonds. Cleavage of CH as well as OH bonds. ಕ್ಲಿಯರ್ ಆಗ್ತಾ ಇದೆಯಲ್ವಾ? ಎಸ್. ಇವಾಗ ಇದರಲ್ಲಿ ಆಕ್ಸಿಡೇಷನ್ ಅಂತ ಬಂದ ಕೂಡಲೇ ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನು ಆಕ್ಸಿಡೇಷನ್ ಮಾಡಬೇಕು, ಸೆಕೆಂಡರಿಯನ್ನು ಮಾಡಬೇಕು, ಹಾಗೆ ಟರ್ಷಿಯರಿಯನ್ನು ಕೂಡ ಮಾಡ್ತಾ ಹೋಗಬೇಕು. ಸೊ ಪ್ರೊಡಕ್ಟ್ಸ್ಗಳು ಏನೇನು ಬರುತ್ತೆ, ಯಾವ ರಿಯೇಜೆಂಟ್ಸನ್ನು ಯೂಸ್ ಮಾಡಬೇಕು, ಅದೆಲ್ಲದನ್ನು ನೀಟಾಗಿ ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಬಿಫೋರ್ ದಟ್ ಒನ್ ಯು ನೀಡ್ ಟು ಬಿ ಅವೇರ್ ಅಬೌಟ್ ದಿ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆಕ್ಸಿಡೇಷನ್ ಮಾಡಬೇಕು ಅಂದರೆ ನಮಗೆ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಬೇಕು. ಆ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳ ಎಕ್ಸಾಂಪಲ್ಸನ್ನು ಚೆಕ್ ಮಾಡ್ತಾ ಹೋಗಿ. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಫಸ್ಟಿಗೆ ಪವರ್ಫುಲ್ ಆರ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವುದು ಅಂತ ಚೆಕ್ ಮಾಡಿ. ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅದು ಅಸಿಡಿಫೈಡ್ KMnO4 ಆಗಿರ್ಬೋದು, ಓಕೆ, ಆರ್ ಅಲ್ಕಲೈನ್ KMnO4 ಆಗಿರುತ್ತೆ. ಅಸಿಡಿಫೈಡ್ ಆರ್ ಅಲ್ಕಲೈನ್ KMnO4 ಆರ್ ನ್ಯೂಟ್ರಲ್ KMnO4. ನ್ಯೂಟ್ರಲ್ KMnO4 ಈ ಮೂರು ಮೀಡಿಯಂ ಅಲ್ಲಿ ಆಸಿಡಿಕ್ ಆರ್ ಅಲ್ಕಲೈನ್ ಆರ್ ನ್ಯೂಟ್ರಲ್ ಮೀಡಿಯಂ ಯಾವುದಾದ್ರೂ ಆಯಿತು. ಯಾವುದನ್ನ ತಗೊಳ್ತಾ ಇದ್ದೀರಿ? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ ತಗೊಂಡ್ರಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈಸ್ ಇಟ್ ಓಕೆ? ಅಸಿಡಿಫೈಡ್ KMnO4 ಆರ್ ಅಲ್ಕಲೈನ್ KMnO4 ಆರ್ ನ್ಯೂಟ್ರಲ್ KMnO4. ದೆನ್ ಸೆಕೆಂಡ್ ಒನ್, ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಅಸಿಡಿಫೈಡ್ K2Cr2O7. ಇದನ್ನೆಲ್ಲ ನೀವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಕಲ್ತಿದ್ದೀರಿ. ಕಂಪೌಂಡ್ಸ್ ಆಫ್ ಯಾವುದು ಕ್ರೋಮಿಯಂ ಅಂಡ್ ಕಂಪೌಂಡ್ಸ್ ಆಫ್ ಮ್ಯಾಂಗನೀಸ್ ಅಲ್ಲಿ ಬಂದಿದೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಕ್ಟ್ಸ್ ಆಸ್ an oxidizing agent in acidic or alkaline or neutral medium, whereas potassium dichromate acts as an oxidizing agent only in the acidic medium. ಗೊತ್ತಾಗಿದೆಯಲ್ಲ? ಹಾಗೇನೆ ಇನ್ನೊಂದು ನೈಟ್ರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ HNO3 ಅಂತ ಬರುತ್ತೆ. ಸೊ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದರೆ ಇದಿಷ್ಟನ್ನು ಬರೀಬಹುದು. ಪ್ರಿಫರೆಬ್ಲಿ ನೀವು ಒಂದನ್ನ ಜ್ಞಾಪಕ ಇಟ್ಕೊಳ್ಳಿ, ಅಸಿಡಿಫೈಡ್ KMnO4 ಅಂತ ನೆನ್ಪಿಟ್ಕೊಳ್ಳಿ. ಅಸಿಡಿಫೈಡ್ KMnO4 ಗೊತ್ತಾಗಿದೆಯಾ? ನೆಕ್ಸ್ಟು ಅದೇ ಥರ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಬರುತ್ತೆ.
ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗೆ ಎಕ್ಸಾಂಪಲ್ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್, PCC ಅಂತ ಬರೀತಾ ಇದ್ದಾವೆ, ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್. ಇನ್ನು ಹಾಗೆ ಸೆಕೆಂಡ್ ಒನ್ ಆನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್, ಆನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್, ಆನ್ಹೈಡ್ರಸ್ CrO3, pyridinium chlorochromate and anhydrous chromic oxide. ಇದೆರಡೂ ಕೂಡ ಎಕ್ಸಾಂಪಲ್ಸ್ ಫಾರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಇನ್ನು ಅದನ್ನು ಬಿಟ್ಟರೆ ಬೇರೆ ಬರುತ್ತೆ, PDC ಅಂತ ಬರುತ್ತೆ, ಪಿರಿಡೀನಿಯಂ ಡೈಕ್ರೋಮೇಟ್, ಹಾಗೆಯೇ ಜೋನ್ಸ್ ರಿಯೇಜೆಂಟ್, ಕೋಲೀಸ್ ರಿಯೇಜೆಂಟ್, ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಇವೆರಡು ಸದ್ಯಕ್ಕೆ ಗೊತ್ತಿರಲಿ. ಓಕೆನಾ? ಎಸ್, ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಲ್ಲಿ ಪವರ್ಫುಲ್ ಅಂದರೆ ಇದನ್ನು ನೆನ್ಪು ಮಾಡ್ಕೊಳ್ಳಿ, ಹಾಗೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದರೆ ಇವೆರಡನ್ನ ಜ್ಞಾಪಕ ಮಾಡ್ಕೊಂಡಿದ್ದೀರಿ. ಈಸ್ ಇಟ್ ಓಕೆ? ಎಸ್. ಕಮಿಂಗ್ ಟು ದ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್, ಒನ್ ಬೈ ಒನ್ ಕಲಿತಾ ಹೋಗೋಣ. ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್. ಓಕೆನಾ? ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್, ಇದರಲ್ಲಿ ಎರಡು ಕೇಸಸ್ಗಳನ್ನು ನೋಡ್ತಾ ಹೋಗ್ತೇವೆ ನಾವು. ಒಂದರಲ್ಲಿ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ಆಕ್ಸಿಡೇಷನ್ ಅನ್ನು ಮಾಡಿ, ಇನ್ನೊಂದು ಕಂಡೀಷನ್ ಅಲ್ಲಿ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ಆಕ್ಸಿಡೇಷನ್ ಮಾಡಿ. ಏನೇನು ಪ್ರಾಡಕ್ಟ್ ಬರುತ್ತೆ ಅದು ಗೊತ್ತಾಗಬೇಕು. ಕೀಪ್ ಇನ್ ಮೈಂಡ್, ನೀವು ಇವಾಗ ಇಲ್ಲೇನು ಕಲಿತಾ ಹೋಗ್ತಿರಲ್ವಾ, ನೆಕ್ಸ್ಟ್ ಮುಂದೆ ಇನ್ನೊಂದು ಚಾಪ್ಟರ್ ಇದೆ, ಅಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ. ಅಲ್ಲಿ ಕೂಡ ಇದೇ ಕಾನ್ಸೆಪ್ಟ್ ಅನ್ನ ರಿಕಾಲ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನು ಕಲ್ತಿದ್ದೀರೋ ಮುಂದೆ ಆ ಚಾಪ್ಟರ್ ಅಲ್ಲಿ ಕೂಡ ಪ್ರಿಪರೇಷನ್ ಅಲ್ಲಿ ಇದೇ ಬರ್ತಾ ಹೋಗುತ್ತೆ. ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಕೇಸ್ 1 ಅಲ್ಲಿ ಏನು ಹೇಳ್ತೇವೆ ಅಂದ್ರೆ, ವೆನ್ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಆರ್ ಸಬ್ಜೆಕ್ಟೆಡ್ ಟು ಆಕ್ಸಿಡೇಷನ್ by using powerful oxidizing agents like alkaline KMnO4 or acidified KMnO4 or acidified potassium dichromate, ಯಾವುದಾದ್ರೂ ಆಯಿತು. ಓಕೆ, ಸೊ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ಆಕ್ಸಿಡೇಷನ್ ಅನ್ನು ಮಾಡಿದರೆ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಡಿಹೈಡ್ಸ್ ಜನರೇಟ್ ಆಗುತ್ತೆ. ಅಲ್ಡಿಹೈಡ್ಸ್ ಆರ್ ಜನರೇಟೆಡ್. ಸೊ ಈ ಅಲ್ಡಿಹೈಡ್ಸ್ ಬಂದಿರೋದು ಹಾಗೆ ಉಳ್ಕೊಳ್ಳೋದಿಲ್ಲ. These are further oxidized too. They undergo further oxidation to produce carboxylic acids which contain same number of carbon atoms as that of the parent alcohol. ಸೊ ಪ್ರೈಮರಿ ಆಲ್ಕೋಹಾಲ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೋ ಈ ಪ್ರಾಡಕ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಅಲ್ಲಿ ಕೂಡ ಅಷ್ಟೇ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಉಳ್ಕೊಳ್ತಾ ಇದೆ. ಕೀಪ್ ಇನ್ ಮೈಂಡ್, when primary alcohols are oxidized using alkaline KMnO4 or acidified potassium dichromate, ಇದರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ. ಓಕೆ, acidified KMnO4 or alkaline KMnO4 or acidified potassium dichromate, ಯಾವುದಾದ್ರೂ ಒಂದು. aldehydes are generated. These aldehydes are further oxidized to carboxylic acids which contain same number of carbon atoms as that of the parent primary alcohol. ಗೊತ್ತಾಗ್ತಾ ಇದೆಯಲ್ವಾ? ಎಸ್. ಇವಾಗ ಹಾಗಿದ್ರೆ ಒಂದು ಸ್ಕೀಮನ್ನು ಜ್ಞಾಪಕ ಇಟ್ಕೊಳ್ಳಿ. ಪ್ರೈಮರಿ ಆಲ್ಕೋಹಾಲ್ ಇರೋದು ಅಲ್ಡಿಹೈಡ್ ಆಯಿತು, ಅಲ್ಡಿಹೈಡ್ ಇರೋದು ಏನಾಗ್ತದೆ, ಕಾರ್ಬೋಕ್ಸಿಲಿಕ್ ಆಸಿಡ್ ಆಯಿತು. ಬಟ್ ಬರುವ ಪ್ರಾಡಕ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಅಲ್ಲಿ ಕಾರ್ಬನ್ಗಳ ನಂಬರ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಓಕೆ, ಸೊ ಜನರಲ್ ಈಕ್ವೇಶನ್ ಅನ್ನು ಬರೀತಾ ಹೋಗಿ ನಿಮಗೆ ಗೊತ್ತಾಗತ್ತೆ. ಆರ್ ಪ್ರೈಮರಿ ಆಲ್ಕೋಹಾಲ್ಗೆ RCH2OH ಅಂತ ಬರುತ್ತೆ. RCH2OH. This is a primary alcohol. Okay, it is subjected to oxidation ಅಂದ್ರೆ ಪ್ಲಸ್ ನೇಸೆಂಟ್ ಆಕ್ಸಿಜನ್ ಅನ್ನು ಬರ್ಕೊಳ್ಳಿ, ಪ್ಲಸ್ O ಅಂತ ಬರೆದಿದ್ದೀರಿ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್, this nascent oxygen is generated by the powerful oxidizing agent that is alkaline or acidified KMnO4, ಯಾವುದಾದ್ರು. ಓಕೆ, ಆಕ್ಸಿಡೇಷನ್ ಆಗಬೇಕಾದ್ರೆ ನೋಡಿ, ಇಲ್ಲಿಂದ ಒಂದು H ಅನ್ನು ತೆಗಿತಾ ಇದ್ದೀರಿ, ಇಲ್ಲಿಂದ ಒಂದು H ಅನ್ನು ತೆಗಿರಿ, ಬಾಂಡನ್ನು ಈ ಕಡೆಗೆ ಶಿಫ್ಟ್ ಮಾಡಿ. 2 ಹೈಡ್ರೋಜನ್, 1 ಆಕ್ಸಿಜನ್, ಅಂದರೆ ಯಾವ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿದೆ. ಓಕೆ,
ಈ ಬಾಂಡ್ ಈ ಕಡೆ ಶಿಫ್ಟ್ ಆಯಿತು ಅಂದರೆ ಪ್ರಾಡಕ್ಟಿನ ಫಾರ್ಮುಲಾ ಏನು? RCHO. ಗೊತ್ತಾಗಿದೆಯಾ? ಎಸ್. ನೆಕ್ಸ್ಟ್ ಒಂದೊಂದೇ ಹೈಡ್ರೋಜನ್ ಕಡಿಮೆ ಮಾಡ್ತಾ ಬಂದ್ರಿ ಅಷ್ಟೇ. ಸೊ ಅಲ್ಡಿಹೈಡ್ ಬಂದಿರೋದು ಹಾಗೆ ಉಳ್ಕೊಳ್ಳೋದಿಲ್ಲ. ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದಾಗ ಅಲ್ಡಿಹೈಡ್ ಹಾಗೆ ಉಳ್ಕೊಳ್ಳಲ್ಲ. ಇಟ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್ RCOOH. ಕಾರ್ಬಾಕ್ಸಿಲಿಕ್ ಆಸಿಡ್ ಜನರೇಟ್ ಆಗ್ತಾ ಇದೆ. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಟು aldehydes and aldehydes are further oxidized to carboxylic acids. ಕಾರ್ಬಾಕ್ಸಿಲಿಕ್ ಅಸಿಡ್ಸ್ ನೋಡಿ, ಇಲ್ಲಿ ಕೂಡ ಸಪೋಸ್ 2 ಕಾರ್ಬನ್ಸ್ ಇದೆ ಅಂತ ಅನ್ಕೊಂಡ್ರೆ R and C, ಇಲ್ಲಿ ಕೂಡ ಏನಾಗಿದೆ R and C ಅಂದ್ರೆ ಎರಡೇ ಎರಡು ಕಾರ್ಬನ್ ಆಟಮ್ಸ್ ಇದೆ. ಕಾರ್ಬನ್ಗಳ ನಂಬರ್ ಅಲ್ಲಿ ಚೇಂಜಸ್ ಆಗೋದಿಲ್ಲ. ಇಸ್ ಇಟ್ ಓಕೆ? ಎಸ್. ಸೊ ದಿಸ್ ಇಸ್ ದ ಜನರಲ್ ಈಕ್ವೇಶನ್. ಇದು ಯಾವಾಗ? ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ. ಒಂದು ಎಕ್ಸಾಂಪಲ್ ಅನ್ನ ಚೆಕ್ ಮಾಡ್ತಾ ಹೋಗಿ. ಫಸ್ಟಿಗೆ ಈಥೈಲ್ ಆಲ್ಕೋಹಾಲ್ನ ಬರ್ಕೊಳ್ಳಿ. CH3 CH2OH CH3 CH2OH ಅಂತ ಹೇಳಿ ಬರೆದಿದ್ದೀರಿ. ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ alkaline KMnO4. alkaline KMnO4. ಓಕೆನಾ? ಸಿಂಪಲ್. ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿರಿ, ಇಲ್ಲಿಂದ ಇನ್ನೊಂದು ಹೈಡ್ರೋಜನ್ ತೆಗಿರಿ, ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿ. ಓಕೆನಾ? Now the formula becomes CH3CHO. So this is ethanol. NOL ಇದೆ. ಇಲ್ಲಿಗೆ ಬಂದ್ರೆ ಆಕ್ಸಿಡೇಷನ್ ಆಗಿ ಅಲ್ಡಿಹೈಡ್ ಬಂತು. ಗೊತ್ತಾಗಿದೆಯಲ್ಲ? OH ನ ಒಂದು ಹೈಡ್ರೋಜನ್, ಈ ಕಾರ್ಬನ್ ಇಂದ ಆಲ್ಫಾ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ತೆಗೆದ್ರಿ, H2O ಎಲಿಮಿನೇಟ್ ಆಯಿತು, ಬಾಂಡ್ ಈ ಕಡೆ ಶಿಫ್ಟ್ ಆಯಿತು ಅಂದ್ರೆ ಇಟ್ ಬಿಕಮ್ಸ್ ಎಥನಾಲ್. AL ಅಂತ ಬರೆದಿದ್ದೇನೆ. ಅದು OL, ಇದು AL. ಅಲ್ಡಿಹೈಡ್ ಹಾಗೇನೆ ಉಳ್ಕೊಳ್ಳೋದಿಲ್ಲ ಇನ್ ಪ್ರೆಸೆನ್ಸ್ ಆಫ್ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಫರ್ದರ್ ಅಂಡರ್ಗೋಸ್ ಆಕ್ಸಿಡೇಷನ್ ಪ್ರೊಡ್ಯೂಸಿಂಗ್ CHO ಇರುತ್ತಲ್ಲ, ಅದನ್ನ ಏನ್ ಮಾಡ್ತಾ ಇದ್ದೀರಿ? COOH ಅಂತ ಬರೀತಾ ಇದ್ದೀರಿ. ದಿಸ್ ಗಿವ್ಸ್ ಎಥನೋಯಿಕ್ ಆಸಿಡ್. ಗೊತ್ತಾಗಿದೆಯಾ? ಸೊ ನೀವು ಇದನ್ನ ಇನ್ನೂ ಕಾರ್ಬನ್ಗಳ ನಂಬರ್ ಇನ್ಕ್ರೀಸ್ ಮಾಡಿ ಕೂಡ ಬರೀತಾ ಹೋಗ್ಬೋದು ಅಷ್ಟೇ. ಸಿಂಪಲ್ ಆಗಿದೆ. ಇವಾಗ ಇಲ್ಲಿ CH3 ಬದಲಿಗೆ CH3CH2 ಅಂತ ಬರ್ಕೊಳ್ಳಿ. ಇನ್ನೊಂದು ಕಾರ್ಬನ್ ಜಾಸ್ತಿ ಮಾಡಿ. CH3CH2 ಪ್ರೊಪನಾಲ್. 1 ಪ್ರೊಪನಾಲ್ ಬಂತು. ಇಟ್ ಗಿವ್ಸ್ ಪ್ರೊಪನಾಲ್ NaL. CH3CH2CHO. ಗೊತ್ತಾಗ್ತಾ ಇದೆಯಾ? ವಿಚ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಪ್ರೊಪನೋಯಿಕ್ ಆಸಿಡ್. ಗೊತ್ತಾಗಿದೆಯಲ್ವಾ? ಎಸ್. ಸೊ ನಾನು ಮತ್ತೆ ಆ ಈಕ್ವೇಶನ್ ಬರೀತಾ ಹೋಗಲ್ಲ, ನಿಮಗೆ ಹೇಳಿದೆ, ಟಾಸ್ಕ್ ಅನ್ನು ಕೊಟ್ಟೆ, ನೀವೇ ಬರೆದು ಪ್ರಾಕ್ಟೀಸ್ ಮಾಡಿ ಏನು ಬರೀಬೇಕು ಅಂತ ಗೊತ್ತಾಗತ್ತೆ. ಕ್ಲಿಯರ್ ಆಗಿದೆಯಾ? ಸೊ ಇನ್ ಕೇಸ್ ಆಫ್ ಪ್ರೈಮರಿ ಆಲ್ಕೋಹಾಲ್, ಆಕ್ಸಿಡೇಷನ್ ಗಿವ್ಸ್ aldehydes followed by carboxylic acids which contain same number of carbon atoms. Is it okay? However, we can stop the oxidation at aldehyde stage itself by using mild oxidizing agent. ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡಿದ್ರೆ ಏನಾಗ್ತಾ ಇತ್ತು? ಅಲ್ಡಿಹೈಡ್ ಬಂದಿರೋದು ಫರ್ದರ್ ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಕೊಡುತ್ತೆ. ಬಟ್ ನಮಗಿವಾಗ ಅಲ್ಡಿಹೈಡ್ ಸ್ಟೇಜ್ಗೆ ರಿಯಾಕ್ಷನ್ ಅನ್ನ ಸ್ಟಾಪ್ ಮಾಡಬೇಕು ಅಂದ್ರೆ 2 ರೂಟ್ ಇದೆ. ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡಿದ್ರೆ ಏನ್ ಮಾಡ್ಬೋದು ಅಂದ್ರೆ, ಅಲ್ಡಿಹೈಡ್ ಜನರೇಟ್ ಆಗತ್ತಲ್ವಾ, ರಿಯಾಕ್ಷನ್ ಮೀಡಿಯಂ ಅಲ್ಲಿ ಅದನ್ನ ಹಾಗೆ ಉಳಿಸಬಾರ್ದು, ಡಿಸ್ಟಿಲೇಷನ್ ಏನಾದ್ರೂ ಮಾಡಿ ಅದನ್ನ ಇಮಿಡಿಯೇಟ್ಲಿ ಸಪರೇಟ್ ಔಟ್ ಮಾಡ್ಕೋಬೇಕು. ಗೊತ್ತಾಗಿದೆಯಾ? ಇಮಿಡಿಯೇಟ್ಲಿ ಸಪರೇಟ್ ಔಟ್ ಮಾಡಿದ್ರು ಅಲ್ಡಿಹೈಡೇ ನಿಮ್ಮ ಕೈಗೆ ಸಿಗತ್ತೆ, ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರು ಕೂಡ. ಗೊತ್ತಾಗ್ತಾ ಇದೆಯಾ? ಬಟ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್, ಇಫ್ ಯು ಎಂಪ್ಲಾಯ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ pyridinium chlorochromate or anhydrous chromic oxide etc., the oxidation reaction can be stopped to aldehyde stage only. ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಅವಾಗ ಬರೋದೇ ಇಲ್ಲ. ದಟ್ ಈಸ್ ದ ಸಿಂಪ್ಲೆಸ್ಟ್ ಮೆಥಡ್. ಗೊತ್ತಾಗಿದೆಯಾ? ಆ ಅಲ್ಡಿಹೈಡ್ ಬಂದ ಕೂಡಲೇ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ತಕ್ಕೊಳ್ಳೋಕ್ಕಿಂತ ಅಲ್ಡಿಹೈಡ್ ಸ್ಟೇಜ್ಗೆ ರಿಯಾಕ್ಷನ್ ನಿಲ್ಬೇಕು ಅಂದ್ರೆ ಪವರ್ಫುಲ್ ಬದಲಿಗೆ ಯಾವ್ದನ್ನ ಯೂಸ್ ಮಾಡ್ತಾ ಇದ್ರಿ? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ಯೂಸ್ ಮಾಡ್ತೀರಿ. ಓಕೆ, ಇವಾಗ ಅದನ್ನ ಕೇಸ್ 2 ಅಲ್ಲಿ ಕಲಿತಾ ಹೋಗ್ತಾ ಇದ್ದಾವೆ. ಕೇಸ್ 1 ಕ್ಲಿಯರ್ ಆಗಿದೆ ಅಲ್ವಾ? ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಟು aldehydes followed by carboxylic acids in presence of powerful oxidizing agent.
ಅದೇ ಇವಾಗ ಸೆಕೆಂಡ್ ಕೇಸಲ್ಲಿ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ತಗೊಳ್ತಾ ಇದೆ. ಕೇಸ್ 2, when primary alcohols are subjected to oxidation by using mild oxidizing agents like PCC. Mild oxidizing agents like PCC, it forms aldehydes. ಮತ್ತೆ aldehydes ಇರೋದು ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರಲ್ಲ. ಗೊತ್ತಾಗಿದೆಯಲ್ವಾ? ಎಸ್, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟಿನ ರೋಲ್ ನಿಮಗೆ ಕ್ಲಿಯರ್ ಆಗಿದೆ. ಒಂದು ಈಕ್ವೇಶನ್ ಅನ್ನು ಕೂಡ ಅಷ್ಟೇ ಸಿಂಪಲ್ ಆಗಿ ಬರೆದು ಹೇಳ್ತೇನೆ, ಚೆಕ್ ಮಾಡ್ಕೊಳ್ಳಿ. ಪ್ರೈಮರಿ ಆಲ್ಕೋಹಾಲ್ ಹೇಗೆ ಬರೀತೀರಿ? RCH2OH ಅಂತ ಬರೆದಿರಿ. ಪ್ರೈಮರಿ ಆಲ್ಕೋಹಾಲ್, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಆಕ್ಸಿಡೇಷನ್ ಬೈ ಯೂಸಿಂಗ್ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ PCC. ಓಕೆ, ಇಲ್ಲಿಂದ H ಅನ್ನು ತೆಗಿರಿ, ಇಲ್ಲಿಂದ ಕೂಡ H ಅನ್ನು ತೆಗಿರಿ, ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿದಿರಿ. ಓಕೆನಾ? ಸೊ now the formula becomes RCHO. aldehyde gets generated. ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರಲ್ಲ. ಈಸ್ ಇಟ್ ಓಕೆ? ಎಸ್. ಒಂದು ಎಕ್ಸಾಂಪಲ್ ಅನ್ನು ಬರೀಬೇಕಾದ್ರೆ ಟೇಕ್ ಎಥನಾಲ್ CH3 CH2 OH ಅನ್ನು ಬರ್ಕೊಂಡಿದ್ದೀರಿ. ಎಥನಾಲ್, ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿಂದ H, ಇಲ್ಲಿಂದ ಇನ್ನೊಂದು ಹೈಡ್ರೋಜನ್ ತೆಗೆದ್ರಿ, ಬಾಂಡ್ ಈ ಕಡೆ ಶಿಫ್ಟ್ ಆಯಿತು, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿದೆ, ಅದನ್ನು ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಪ್ಲಸ್ H2O ಅಂತ, ಪ್ಲಸ್ H2O. ಇವಾಗ ಉಳಿದಿರೋದೇನು? CH3 CHO. ಎಥನಾಲ್ ಗೆಟ್ಸ್ ಜನರೇಟೆಡ್. ಇಸ್ ಇಟ್ ಓಕೆ? ಇವಾಗ ಹಾಗೆ ಇನ್ನೊಂದು ಪ್ರೊಪನಾಲ್ಗೆ ಬರೆಯೋದಿದ್ರೆ CH3 CH2 CH2 OH ಅಂತ ನಾನು ನಿಮಗೆ ಪ್ರೀವಿಯಸ್ ಕೇಸಲ್ಲಿ ಅಸೈನ್ಮೆಂಟ್ ಅಂತ ಕೊಟ್ಟೆ, ನೀವು ಬರೆದಿರ್ತೀರಿ. ಓಕೆ, ಸೊ ಪ್ಲಸ್ ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್ ಆರ್ PCC, ಯಾವುದಾದ್ರೂ ತಗೊಳ್ಳಿ. ಇಲ್ಲಿಂದ ಒಂದು H ಹೋಯ್ತು, ಇಲ್ಲಿಂದ ಒನ್ ಮೋರ್ ಹೈಡ್ರೋಜನ್ ಹೋಯ್ತು, ಬಾಂಡ್ ಈ ಕಡೆ ಶಿಫ್ಟ್ ಆಯ್ತು. ಓಕೆನಾ? ನಾವು ದ ಫಾರ್ಮುಲಾ ಬಿಕಮ್ಸ್ CH3 CH2 CHO. ಗೊತ್ತಾಗಿದೆಯಾ? ದಿಸ್ ಈಸ್ ಪ್ರೊಪನಾಲ್. ಪ್ರೊಪನಾಲ್ ಗೆಟ್ಸ್ ಜನರೇಟೆಡ್. ಗೊತ್ತಾಯ್ತಲ್ವಾ? ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್. ಒಂದ್ಸರಿ ಹಾಗೆ ರಿಕಾಲ್ ಮಾಡ್ಕೊಳ್ಳಿ. ವೆನ್ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಯೂಸಿಂಗ್ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್, aldehydes are obtained which further oxidizes to give carboxylic acids. The product carboxylic acids contain same number of carbon atoms. ಅದೇ ನೀವು ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನು ಸಪೋಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯೂಸ್ ಮಾಡಿ ಆಕ್ಸಿಡೈಸ್ ಮಾಡಿದರೆ, ದೇ ಆಕ್ಸಿಡೈಸ್ ಟು ಗಿವ್ aldehydes only, no carboxylic acids. Is it okay? Yes. Now coming to the second one, oxidation of secondary alcohols. Oxidation of secondary alcohols. Oxidation of secondary alcohols. Next, the case 2 is oxidation of secondary alcohols. Okay, ನೋಡಿ, ಪ್ರೈಮರಿ ಆಲ್ಕೋಹಾಲ್ಸ್ ಥರನೇ ಪ್ಯಾಟ್ರನ್ ಅನ್ನು ಫಾಲೋ ಮಾಡ್ತಾ ಇದೆ, ಸ್ವಲ್ಪ ಚೇಂಜ್ ಅಷ್ಟೇ. ವೆನ್ ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಯೂಸಿಂಗ್ powerful oxidizing agents like acidified KMnO4 or acidified potassium dichromate or same ಯಾವುದು alkaline KMnO4, oxidation occurs producing ketones. Okay, these ketones are bit resistant towards further oxidation. aldehydes ಅನ್ನು ಈಸಿಲಿ ಆಕ್ಸಿಡೈಸ್ ಮಾಡಬಹುದು, ಬಟ್ ಹಾಗೆ ಕೀಟೋನ್ಸ್ ಅನ್ನು ಸುಲಭವಾಗಿ ಆಕ್ಸಿಡೈಸ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ಸ್ ವೈ ದೇ ಆರ್ ಆಕ್ಸಿಡೈಸ್ಡ್ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ಸ್ in presence of alkaline KMnO4 to give carboxylic acids which contains less number of carbons than compared to the parent secondary alcohol. Okay na? So ivaga secondary alcohols are oxidized using alkaline KMnO4 to give ketones. These ketones under drastic conditions are further oxidized to
carboxylic acids and the product carboxylic acid contains less number of carbon atoms than compared to the parent secondary alcohol. Is it okay? Yes. ಇದಕ್ಕೆ ಈಕ್ವೇಶನ್ ಅನ್ನು ಬರೀತಾ ಹೋಗೋಣ. ಫಸ್ಟು ಸೆಕೆಂಡರಿ ಆಲ್ಕೋಹಾಲ್ಗೆ ಜನರಲ್ ಫಾರ್ಮುಲಾ ನೋಡ್ಕೊಳ್ಳಿ. RCHROH ಅಂತ ಬರುತ್ತೆ. ಗೊತ್ತಾಗಿದೆಯಾ? ದಿಸ್ ಈಸ್ ಸೆಕೆಂಡರಿ ಆಲ್ಕೋಹಾಲ್. It is subjected to oxidation by using alkaline KMnO4. Alkaline KMnO4. ಓಕೆನಾ? ಅಬ್ಸರ್ವ್ ಮಾಡಿ, ಇಲ್ಲಿಂದ ಹೈಡ್ರೋಜನ್ ತೆಗಿರಿ, ಇಲ್ಲಿಂದ ಕೂಡ ಒಂದು ಮೂರು ಹೈಡ್ರೋಜನ್ ತೆಗಿತಾ ಇದ್ದೀರಿ. ಫಂಕ್ಷನಲ್ ಗ್ರೂಪಿಂದ ಒಂದು ಹೈಡ್ರೋಜನ್, ಆಲ್ಫಾ ಕಾರ್ಬನ್ ಇಂದ ಇನ್ನೊಂದು ಹೈಡ್ರೋಜನ್ ತೆಗಿರಿ. ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿ. ಓಕೆ, ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಏನು ಹೋಯ್ತು? ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿದೆ. ಈಸ್ ಇಟ್ ಓಕೆ? ನೌ ದ ಫಾರ್ಮುಲಾ ಬಿಕಮ್ಸ್ ಆರ್ ಸಿ ಡಬಲ್ ಬಾಂಡ್ ಓ ಆರ್ ಅಂತ ಬಂದಿದೆ. ಆರ್ ಸಿ ಓ ಆರ್. ದಿಸ್ ಈಸ್ ಕೀಟೋನ್. Ketone. Okay na? Now this ketones further oxidizes under drastic conditions. ಸುಲಭಕ್ಕೆ ಆಕ್ಸಿಡೈಸ್ ಆಗಲ್ಲ, ಸ್ವಲ್ಪ ಟೆಂಪರೇಚರ್ ಪ್ರೆಷರ್ ಅನ್ನು ಜಾಸ್ತಿ ಮಾಡಿದ ಕೂಡಲೇ ಫರ್ದರ್ ಆಕ್ಸಿಡೈಸ್ ಆಗುತ್ತೆ, ವಿಚ್ ಗಿವ್ಸ್ ಕಾರ್ಬಾಕ್ಸಿಲಿಕ್ ಅಸಿಡ್ಸ್ RCOOH. ಒಂದು CR ಬಾಂಡ್ ಕಟ್ ಆಗುತ್ತೆ, CR ಬಾಂಡ್ ಕ್ಲೀವ್ ಆಗಿ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ಲಸ್ CO2 ಪ್ಲಸ್ H2O ಬೈ ಪ್ರಾಡಕ್ಟ್ಸ್ ಬರುತ್ತೆ. ನಾನು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬಂದಾಗ ಹೇಳ್ತೇನೆ ನಿಮಗೆ. ಈಸ್ ಇಟ್ ಓಕೆ? ಎಸ್. ದಿಸ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೋಡಿ, ಇಲ್ಲಿ 1 2 ಕಾರ್ಬನ್ ಆಟಮ್ಸ್ ಇತ್ತು, ಬಟ್ ಇಲ್ಲಿಗೆ ಬಂದು 1 2 3 ಕಾರ್ಬನ್ಸ್ ಇತ್ತು. ಕಾರ್ಬನ್ಗಳ ನಂಬರ್ ಏನಾಯಿತು? ಕಡಿಮೆ ಆಗಿದೆ. ಈಸ್ ಇಟ್ ಓಕೆ? ಹೇಳಿದ್ದು ಗೊತ್ತಾಗಿದೆ ಅಲ್ವಾ? ಸೊ ಸೆಕೆಂಡರಿ ಆಲ್ಕೋಹಾಲ್ಸ್ ಗಿವ್ ಕೀಟೋನ್ಸ್ ವಿಚ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ವಿಚ್ ಕಂಟೈನ್ಸ್ ಲೆಸ್ ನಂಬರ್ ಆಫ್ ಕಾರ್ಬನ್ಸ್ than compared to the parent secondary alcohol. Okay na? Yes. Now particular example ಅನ್ನು ನೋಡ್ತಾ ಹೋಗೋಣ. ಸೊ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗತ್ತೆ. ಓಕೆನಾ? ಎಸ್, ಬರ್ಕೊಳ್ಳಿ. ಆಕ್ಸಿಡೇಷನ್ ಆಫ್ 2-propanol. ಆಕ್ಸಿಡೇಷನ್ ಆಫ್ 2-propanol. 2-propanol ಅಂದ್ರೆ ಗೊತ್ತಾಗತ್ತೆ, 3 ಕಾರ್ಬನ್ ಆಟಮ್ಸ್ ಇದ್ದು ಮಿಡಲ್ ಕಾರ್ಬನ್ಗೆ OH ಅನ್ನ ಹಾಕ್ತಾ ಇದ್ದೀರಿ. ಗೊತ್ತಾಗಿದೆಯಾ? 3 ಕಾರ್ಬನ್ಸ್ ಬರ್ಕೊಳ್ಳಿ, ಮಿಡಲ್ ಕಾರ್ಬನ್ಗೆ OH ಗ್ರೂಪ್ ಅನ್ನು ಕೊಡಿ. ನಾವು ದ ಫಾರ್ಮುಲಾ ಬಿಕಮ್ಸ್ CH3 CHOH CH3. ದಿಸ್ ಈಸ್ 2-propanol. Subject it for oxidation by using alkaline KMnO4. Alkaline KMnO4. ಮೆಥಡ್ ಗೊತ್ತಾಗಿದೆ ಇಷ್ಟೊತ್ತಿಗೆ. ಇಲ್ಲಿಂದ ಒಂದು ಹೆಚ್ಚು, ಇಲ್ಲಿಂದ ಒಂದು ಮೋರ್ ಹೆಚ್ಚು. ಈ ಆಕ್ಸಿಜನ್ ಹೈಡ್ರೋಜನ್ ಅಂದರೆ ವಾಟರ್ ಮಾಲಿಕ್ಯೂಲ್ ಅನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀರಿ. ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ CH3 C ಡಬಲ್ ಬಾಂಡ್ O CH3. ಕ್ಲಿಯರ್? ಸೊ ದಿಸ್ ಜನರೇಟ್ಸ್ ಪ್ರೊಪನೋನ್. ಪ್ರೊಪನೋನ್ ಅನ್ನು ಜನರೇಟ್ ಮಾಡ್ತಾ ಇದೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಸಿಟೋನ್. ಅಸಿಟೋನ್. ಓಕೆ, ಇದೆಲ್ಲದೂ ಕೂಡ ನೆಕ್ಸ್ಟ್ ಚಾಪ್ಟರ್ಲ್ಲೂ ಬರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಇಲ್ಲೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ಸ್ ಇಟ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅನ್ನು ಬರಿಬೇಕಾದ್ರೆ ನೋಡಿ, ಇವಾಗ ಇಲ್ಲಿ CH3 C ಡಬಲ್ ಬಾಂಡ್ O CH3 ಅಂತ ಮಾಲಿಕ್ಯೂಲ್ ಇದೆಯಲ್ವಾ, ನೀವು ಈ ಬಾಂಡ್ ಅನ್ನಾದರೂ ಕಟ್ ಮಾಡಿ ಅಥವಾ ಈ ಬಾಂಡ್ ಅನ್ನಾದರೂ ಕಟ್ ಮಾಡಿ. ಓಕೆ, ಇಟ್ ಈಸ್ ಸಿಮಿಟ್ರಿಕಲ್ ಕೀಟೋನ್. ಸಿಮಿಟ್ರಿಕಲ್ ಕೀಟೋನ್ ಅಂದ್ರೆ ಕಾರ್ಬೋನಿಲ್ ಗ್ರೂಪ್ ಇರತ್ತಲ್ವಾ, ಅದರ ಸೈಡ್, ಎರಡೂ ಸೈಡ್ ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದ್ರೆ ಅದು ಸಿಮಿಟ್ರಿಕಲ್ ಕೀಟೋನ್. ಇಲ್ಲ ಡಿಫ್ರೆಂಟ್ ನಂಬರ್ ಆಫ್ ಕಾರ್ಬನ್ಸ್ ಇದ್ರೆ ಅದು ಅನ್ಸಿಮಿಟ್ರಿಕಲ್ ಕೀಟೋನ್. ಇವಾಗ ಕೊಟ್ಟಿರೋದು ಸಿಮಿಟ್ರಿಕಲ್ ಕೀಟೋನ್, ಹಾಗಾಗಿ ನೀವು ಯಾವ ಬಾಂಡ್ ಅನ್ನ ಬೇಕಾದರೂ ಕಟ್ ಮಾಡ್ತಾ ಇದ್ದೀರಿ. ನಾನು ಈ ಬಾಂಡ್ ಅನ್ನ ಕಟ್ ಮಾಡಿದೆ. ಈ ಬಾಂಡ್ ಕಟ್ ಆದ್ಮೇಲೆ ಈ ಕಡೆ ಎಷ್ಟು ಕಾರ್ಬನ್ ಆಟಮ್ಸ್ ಉಳಿದಿದೆ ಅಬ್ಸರ್ವ್ ಮಾಡಿ. ಎಷ್ಟು ಕಾರ್ಬನ್ಸ್ ಉಳ್ಕೊಂಡಿದೆ? 2 ಕಾರ್ಬನ್ ಆಟಮ್ಸ್ ಉಳಿದಿದೆ. ಸೊ ಅವಾಗ ಏನ್ ಮಾಡಬೇಕು ಅಂದ್ರೆ 2 ಕಾರ್ಬನ್ಸ್ ಇರೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಬರೀಬೇಕು. ಗೊತ್ತಾಗಿದೆಯಾ? CH3COH. ಇವಾಗ ಬಾಂಡ್ ಕಟ್ ಮಾಡಿದರೆ ಈ ಕಡೆ ಸೈಡ್ 3 ಕಾರ್ಬನ್ ನಿಮಗೆ ಕಾಣಿಸ್ತಿದೆ ಅಂದ್ರೆ ಸುಮ್ಮನೆ 3 ಕಾರ್ಬನ್ಸ್ ಇರೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಬರೀರಿ.
ಓಕೆ, ಈ ಕಡೆ ಎಷ್ಟು ಕಾರ್ಬನ್ಸ್ ಇದೆ? ಓನ್ಲಿ 1 ಕಾರ್ಬನ್ ಇದೆ. ದೇರ್ಫೋರ್ 1 ಕಾರ್ಬನ್ ಇರೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಬರೀಬೇಕು. ಅಂದ್ರೆ ಫಾರ್ಮಿಕ್ ಆಸಿಡ್ ಅನ್ನ ಬರೀತಾ ಇದ್ದೀರಿ. ಗೊತ್ತಾಗಿದೆಯಾ? ಸೊ ಇಲ್ಲಿ ಪ್ರಾಡಕ್ಟ್ ಅನ್ನ ಬರೆಯೋಣ. ಸೊ ನಾನು ಯಾವ ಬಾಂಡ್ ಅನ್ನ ಕಟ್ ಮಾಡಿದ್ರು ಒಂದೇ, ಹಾಗಾಗಿ ಈ ಬಾಂಡ್ ಅನ್ನ ಕಟ್ ಮಾಡಿದೆ. ಸೊ ಈ ಸೈಡ್ 2 ಕಾರ್ಬನ್ ಆಟಮ್ಸ್ ಇದೆ. ದೇರ್ಫೋರ್ CH3 COOH ಅಂದ್ರೆ ಅಸಿಟಿಕ್ ಆಸಿಡ್ ಅಥವಾ ಎಥನೋಯಿಕ್ ಆಸಿಡ್ ಬಂತು. ಅಸಿಟಿಕ್ ಆಸಿಡ್ ಪ್ಲಸ್ ಎಥನೋಯಿಕ್ ಆರ್ ಎಥನೋಯಿಕ್ ಆಸಿಡ್ ಪ್ಲಸ್ ಇನ್ನೊಂದು ಆಸಿಡ್ ಬರ್ತಾ ಇದೆ. ಈ ಕಡೆ ಓನ್ಲಿ 1 ಕಾರ್ಬನ್ ಇದೆ, ಚೆಕ್ ಮಾಡಿ. ಹಾಗಾಗಿ ಪ್ಲಸ್ ಫಾರ್ಮಿಕ್ ಆಸಿಡ್ HCOOH. ಗೊತ್ತಾಗಿದೆಯಾ? 1 ಕಾರ್ಬನ್ ಇರೋ ಕಾರ್ಬೋಕ್ಸಿಲಿಕ್ ಆಸಿಡ್ ಅನ್ನ ಬರದೆ. ಕೀಪ್ ಇನ್ ಮೈಂಡ್, ಎಲ್ಲಿ ಆಕ್ಸಿಡೇಷನ್ ಆಗಿ ಫಾರ್ಮಿಕ್ ಆಸಿಡ್ ಬರುತ್ತೋ ದಟ್ ಈಸ್ ನಾಟ್ ಎ ಸ್ಟೇಬಲ್ ಒನ್. ಆಯ್ತಾ? ಆಕ್ಸಿಡೇಷನ್ ಪ್ರೊಸೆಸ್ ಅಲ್ಲಿ ಒಂದು ಪ್ರಾಡಕ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಬಂದಿದೆ ಅಂದ್ರೆ ಆ ಫಾರ್ಮಿಕ್ ಆಸಿಡ್ ಹಾಗೇನೆ ಉಳ್ಕೊಳ್ಳೋದಿಲ್ಲ. ದಟ್ ಫಾರ್ಮಿಕ್ ಆಸಿಡ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಆಕ್ಸಿಡೇಷನ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಮಾಡ್ತಾ ಇದ್ದೀರಿ ಅಂದ್ರೆ ಫಾರ್ಮಿಕ್ ಆಸಿಡ್ ಬಂದ್ರೆ ಅದನ್ನ ಫರ್ದರ್ ಆಕ್ಸಿಡೈಸ್ ಮಾಡಿ CO2 ಪ್ಲಸ್ H2O ಅಂತ ಹೇಳಿ ಬರೀಬೇಕು. ಕೀಪ್ ಇನ್ ಮೈಂಡ್, ಫಸ್ಟು ಸೆಕೆಂಡರಿ ಆಲ್ಕೋಹಾಲ್ ಇದೆ, ಅದು ಆಕ್ಸಿಡೈಸ್ ಆಗಿ ಕೀಟೋನ್ಸ್ ಬರುತ್ತೆ. ಫರ್ದರ್ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಟೆಂಪರೇಚರ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಕೀಟೋನ್ಸ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಇವಾಗ ಚೆಕ್ ಮಾಡಿ, ಈ ಕಾರ್ಬೋಕ್ಸಿಲಿಕ್ ಆಸಿಡ್ ಅಲ್ಲಿ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ ಇದೆ. ಬಟ್ ಪೇರೆಂಟ್ ಆಲ್ಕೋಹಾಲ್ ಅಲ್ಲಿ ಎಷ್ಟು ಕಾರ್ಬನ್ಸ್ ಇತ್ತು? 3. ಹಾಗಾಗಿ ಪ್ರಾಡಕ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಕಂಟೈನ್ಸ್ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ದ್ಯಾನ್ ಕಂಪೇರ್ಡ್ ಟು ದ ಪೇರೆಂಟ್ ಆಲ್ಕೋಹಾಲ್. ಓಕೆ, ಪ್ರಾಡಕ್ಟ್ ಅನ್ನ ಬರೆಯೋದನ್ನ ಹೇಳಿದೆ. ಕೀಟೋನ್ ಬರ್ಕೊಳ್ತೀರಿ. ಯಾವುದೋ ಒಂದು ಬಾಂಡ್ ಅನ್ನ ಸಿಮೆಟ್ರಿಕಲ್ ಕೀಟೋನ್ಸ್ ಅಲ್ಲಿ ಯಾವ್ದಾದ್ರು ಒಂದು, ಈ ಸೈಡ್ ಆದ್ರೂ ಆಯ್ತು, ಈ ಸೈಡ್ ಆಯ್ತು, ಒಂದು ಬಾಂಡ್ ಕಟ್ ಮಾಡ್ಕೊಳ್ಳಿ. ಈ ಕಡೆ ಎಷ್ಟು ಕಾರ್ಬನ್ ಇದೆ ನೋಡ್ಕೊಂಡು ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರೋ ಕಾರ್ಬೋಕ್ಸಿಲಿಕ್ ಆಸಿಡ್ ಬರೀರಿ. ಇಸ್ ಇಟ್ ಓಕೆ? ಇನ್ನು ಈ ಸೈಡ್ 1 ಕಾರ್ಬನ್ ಇದ್ರೆ 1 ಕಾರ್ಬನ್ ಇರೋ ಕಾರ್ಬೋಕ್ಸಿಲಿಕ್ ಆಸಿಡ್. ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಟ್ಟು ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಇಸ್ ಇಟ್ ಓಕೆ? ಇದು ಗೊತ್ತಾಗಿದೆಯಾ? ಎಥನೋಯಿಕ್ ಆಸಿಡ್ ಅಂಡ್ ಮೆಥನೋಯಿಕ್ ಆಸಿಡ್ ಆರ್ ಜನರೇಟೆಡ್. ಬಟ್ ಎಲ್ಲೆಲ್ಲಿ ಮೆಥನೋಯಿಕ್ ಆಸಿಡ್ ಆರ್ ಫಾರ್ಮಿಕ್ ಆಸಿಡ್ ಬರುತ್ತೋ ಅದು ಮಾತ್ರ ಫರ್ದರ್ ಆಕ್ಸಿಡೈಸ್ ಆಗಿ CO2 ಪ್ಲಸ್ H2O ಕೊಡ್ತಾ ಇದೆ. ಇಸ್ ಇಟ್ ಓಕೆ? ಎಸ್. ನೆಕ್ಸ್ಟ್, ಕಮಿಂಗ್ ಟು ದ ಸೆಕೆಂಡ್ ಎಕ್ಸಾಂಪಲ್, 2-butanol. ಆಕ್ಸಿಡೇಷನ್ ಆಫ್ 2-butanol. Oxidation of 2-butanol. ಇದು ಫರ್ದರ್ ಆಕ್ಸಿಡೈಸ್ ಮಾಡ್ತಾ ಇದ್ದೀರಿ ಇನ್ ಪ್ರೆಸೆನ್ಸ್ ಆಫ್ ಅಲ್ಕಲೈನ್ KMnO4. ಇಸ್ ಇಟ್ ಓಕೆ? ಆಕ್ಸಿಡೈಸ್ ಮಾಡಿ ಪ್ರಾಡಕ್ಟ್ ಬರೆಯೋದು ಗೊತ್ತಿದೆ. ಫಂಕ್ಷನಲ್ ಗ್ರೂಪ್ ಇಂದ ಒಂದು ಹೆಚ್ಚು, ಆಲ್ಫಾ ಕಾರ್ಬನ್ ಇಂದ ಒಂದು ಹೆಚ್ಚನ್ನು ತೆಗಿರಿ, ಬಾಂಡ್ ಅನ್ನ ಈ ಕಡೆ ಶಿಫ್ಟ್ ಮಾಡಿ. ಸೊ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯ್ತು. ಓಕೆನಾ? Now the resulting formula will be like this: CH3 C double bond O CH2 CH3. ಓಕೆನಾ? So the name is 2-butanone. 2-butanone ಆಗಿದೆಯಾ? ಎಸ್. ಇದು ಹೀಗೆ ಉಳಿಯೋದಿಲ್ಲ, ಫರ್ದರ್ ಏನಾಗುತ್ತೆ? ಇಟ್ ಫರ್ದರ್ ಅಂಡರ್ಗೋಸ್ ಆಕ್ಸಿಡೇಷನ್. ಇವಾಗ ಆಕ್ಸಿಡೇಷನ್ ಆಫ್ 2-butanone ಅನ್ನ ಮಾಡಬೇಕಾದ್ರೆ ನೀವು ನೋಡಿ, ಇದು ಸಿಮೆಟ್ರಿಕಲ್ ಅಲ್ಲ ಅಂತ ಗೊತ್ತಾಗಿದೆ ನಿಮಗೆ, ಕರೆಕ್ಟಾ? ಇಟ್ ಈಸ್ ನಾಟ್ ಎ ಸಿಮೆಟ್ರಿಕಲ್ ಕೀಟೋನ್. ಸಿಮೆಟ್ರಿಕಲ್ ಕೀಟೋನ್. ಸೊ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅನ್ನ ನೀವು ಆಕ್ಸಿಡೈಸ್ ಮಾಡಬೇಕಾದ್ರೆ ಪಾಪ್-ಆಫ್ಸ್ ರೂಲ್ ಅಂತ ಬರುತ್ತೆ. ಆ ಪಾಪ್-ಆಫ್ಸ್ ರೂಲ್ ಅನ್ನ ಯೂಸ್ ಮಾಡಿ ನೀವು ಆಕ್ಸಿಡೈಸ್ ಮಾಡಬೇಕು. ಪಾಪ್-ಆಫ್ಸ್ ರೂಲ್ ಅಂದ್ರೆ ರೀಸನ್ ಇಷ್ಟನೇ. ನೀವು ಸಪೋಸ್ ಈ ಬಾಂಡ್ ಅನ್ನ ಕಟ್ ಮಾಡಿದಿರಿ ಅಂತ ಅನ್ಕೊಳ್ಳಿ. ಸಪೋಸ್ CO ನಂತರ ಈ ಬಾಂಡ್ ಇದೆಯಲ್ಲ, ಇದನ್ನ ಕಟ್ ಮಾಡಿದಿರಿ ಫಸ್ಟ್ ರೂಟ್ ಪ್ರಕಾರ. ಪ್ರಾಡಕ್ಟ್ಸ್ ಏನೇನು ಬರುತ್ತೆ ನೋಡಿ, ಇಲ್ಲಿ 2 ಕಾರ್ಬನ್ ಇದೆ, 2 ಕಾರ್ಬನ್ಸ್ ಇರೋ ಕಾರ್ಬೋಕ್ಸಿಲಿಕ್ ಆಸಿಡ್ ಬರಿಬೇಕು. CC ಅಂತ ಬರ್ಕೊಳ್ಳಿ, ಇಲ್ಲಿ OH ಅಂತ ಹೇಳಿ ಬರೆದ್ರಿ. ಓಕೆ, ಈ ಕಡೆ ಕೂಡ 2 ಕಾರ್ಬನ್ ಆಟಮ್ಸ್ ಇದೆ, ಹಾಗಾಗಿ 2 ಕಾರ್ಬನ್ ಇರೋ ಕಾರ್ಬೋಕ್ಸಿಲಿಕ್ ಆಸಿಡ್ ಮತ್ತೆ ಬರುತ್ತೆ. ದಟ್ ಮೀನ್ಸ್ ಟು ಸೇ ಇಟ್ ಗಿವ್ಸ್ 2 moles ಆಫ್ ಅಸಿಟಿಕ್ ಆಸಿಡ್. ಈ ಬಾಂಡ್ ಅನ್ನ ಕಟ್ ಮಾಡಿದರೆ ಫಸ್ಟ್ ರೂಟ್ ಬೇಸಿಸ್ ಮೇಲೆ.
ಸಪೋಸ್ ನಾನು ಈ ಬಾಂಡ್ ಕಟ್ ಮಾಡಲ್ಲ, ಈ ಬಾಂಡ್ ಕಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೆಕೆಂಡ್ ರೂಟ್ ವಿನ ಬೇಸಿಸ್ ಮೇಲೆ ಈ ಬಾಂಡನ್ನು ಕಟ್ ಮಾಡಿದೆ, ಈ ಬಾಂಡ್ ಕಟ್ ಮಾಡಲಿಲ್ಲ. ಇವಾಗ ನೋಡಿ ಈ ಕಡೆ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 3 ಕಾರ್ಬನ್ಸ್ ಇದೆ, ಕರೆಕ್ಟಾ? ಸೊ 1 2 3 ಕಾರ್ಬನ್ಸ್ ಬರೀರಿ. ಅದನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡೋದು ಅಂದರೆ OOH ಅಂತ ಬರೀತಾ ಇದ್ದೀರಿ. ನಾವು ದ ಫಾರ್ಮುಲಾ ಬಿಕಮ್ CH3 CH2 COOH. 3 ಕಾರ್ಬನ್ಸ್ ಆಯ್ತಾ? ನೆಕ್ಸ್ಟ್ ಇಲ್ಲಿ ಒಂದು ಕಾರ್ಬನ್ ಇದೆ. ಆ ಒಂದು ಕಾರ್ಬನ್ ಇರೋ ಕಾರ್ಬಾಕ್ಸಿಲಿಕ್ ಆಸಿಡ್ ಯಾವುದು? ಸಿ ಅಂತ ಬರ್ಕೊಂಡು OOH ಅಂತ ಬರೆದಿದ್ದೀರಿ. ಇಲ್ಲಿ H ಫಾರ್ಮಿಕ್ ಆಸಿಡ್ ಬಂದಿದೆ, ಕರೆಕ್ಟಾ? ಫಾರ್ಮಿಕ್ ಆಸಿಡ್ ಜನರೇಟ್ ಆಗಿದೆ. ಬಟ್ ಈ ಫಾರ್ಮಿಕ್ ಆಸಿಡ್ ಹಾಗೆ ಉಳಿಯೋದಿಲ್ಲ, ವಿಚ್ ಫರ್ದರ್ ಆಕ್ಸಿಡೈಸಸ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಅಂದ್ರೆ ನಿಮಗೆ ಎರಡೆರಡು ತರದ ಪ್ರಾಡಕ್ಟ್ಸ್ ಬರ್ತಾ ಇದೆ. ಹಾಗಿದ್ರೆ ಮೇಜರ್ ಪ್ರಾಡಕ್ಟ್ ಯಾವುದು ಅಂತ ಡಿಸೈಡ್ ಮಾಡಲಿಕ್ಕೆ ಈ ಪಾಪಾಫ್ಸ್ ರೂಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ. ಪಾಪಾಫ್ಸ್ ರೂಲಿನ ಬೇಸಿಸ್ ಮೇಲೆ ಮೇಜರ್ ಪ್ರಾಡಕ್ಟ್ ಅನ್ನ ಹೇಳ್ಬೋದು. ಸೊ ದ ಮೇಜರ್ ಪ್ರಾಡಕ್ಟ್ ಈಸ್ ದಟ್ ಒನ್ in which the carbonyl group always goes with the smaller alkyl group. According to Popoff's rule, during the oxidation of ketones, the carbonyl group, CO group, always goes with the smaller alkyl group. ಇಲ್ಲಿ ನೋಡಿ CO ಗ್ರೂಪ್ ಈ ಕಡೆ ಪಕ್ಕ ಯಾವ್ದಿದೆ? ಚಿಕ್ಕ ಮೀಥೈಲ್ ಗ್ರೂಪ್ ಇದೆ. ಈ ಸೈಡ್ ಯಾವ್ದಿದೆ? 2 ಕಾರ್ಬನ್ ದೊಡ್ಡದಾಗಿರೋ ಈಥೈಲ್ ಗ್ರೂಪ್ ಇದೆ. ನೀವು ಯಾವ ಬಾಂಡ್ ಅನ್ನ ಕಟ್ ಮಾಡಬೇಕು ಅಂದ್ರೆ ಕಾರ್ಬೋನಿಲ್ ಗ್ರೂಪ್ ಸ್ಮಾಲರ್ ಅಲ್ಕೈಲ್ ಗ್ರೂಪ್ ಹತ್ರದಲ್ಲಿ ಹೋಗ್ಬೇಕು, ಅದರ ಜೊತೆಗೆ ಹೋಗ್ಬೇಕು. ಅಂದ್ರೆ ನಾನು ಈ ಬಾಂಡ್ ಅನ್ನ ಕಟ್ ಮಾಡೋ ಹಾಗೆ ಇಲ್ಲ. ಅವಾಗ ನಾನು ಈ ಬಾಂಡ್ ಅನ್ನ ಕಟ್ ಮಾಡ್ತೇನೆ, ಇದು ಮೇಜರ್ ಪ್ರಾಡಕ್ಟ್. ಓಕೆ, ಇದನ್ನ ಪಾಪಾಫ್ಸ್ ರೂಲ್ ಅಂತ ಹೇಳಿ ಕರೆದಿದ್ದೇವೆ. ಇದನ್ನ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ನಿಮಗೆ ಹೇಳಿಕೊಡ್ತಾರೆ ಸ್ಪಷ್ಟವಾಗಿ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಪಾಪಾಫ್ಸ್ ರೂಲಿನ ಬೇಸಿಸ್ ಮೇಲೆ ನಾನು ಪ್ರಾಡಕ್ಟ್ ಅನ್ನ ಬರಿತಾ ಇದ್ದೇನೆ. ಈ ಬಾಂಡ್ ಅನ್ನ ಕಟ್ ಮಾಡ್ಕೊಂಡೆ, ಈ ಕಡೆ 2 ಕಾರ್ಬನ್ ಆಟಮ್ಸ್ ಇದೆ, 2 ಕಾರ್ಬನ್ಸ್ ಬರೆದು ಅಲ್ಲಿ OOH ಅಂತ ಬರೆದೆ. ಓಕೆ, ನೆಕ್ಸ್ಟ್ ಈ ಕಡೆ ಕೂಡ 2 ಕಾರ್ಬನ್ ಆಟಮ್ಸ್ ಇದೆ. ಸೊ 2 moles ಆಫ್ ಅಸಿಟಿಕ್ ಆಸಿಡ್. 2 moles of acetic acid is the product generated. Is it okay? Yes. Next, this is regarding case 1. Case 2 ಅಲ್ಲಿ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಬದಲಿಗೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನ ತಗೊಂಡು ಚೆಕ್ ಮಾಡಿ, ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ. Case 2. When secondary alcohols are oxidized by using mild oxidizing agents like anhydrous chromic oxide. ಗೊತ್ತಾಗ್ತಾ ಇದೆಯಾ? anhydrous chromic oxide, it results in the formation of ketones. ಮತ್ತೆ ಫರ್ದರ್ ಆಕ್ಸಿಡೇಷನ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬರಲ್ಲ. The oxidation of secondary alcohols can be stopped at ketone stage by using mild oxidizing agents. ಅರ್ಥ ಆಗಿದೆಯಾ? ಪ್ರೈಮರಿ ಆಲ್ಕೋಹಾಲ್ನ ಆಲ್ಡಿಹೈಡ್ ಸ್ಟೇಜ್ಗೆ ಸ್ಟಾಪ್ ಮಾಡಬೇಕು ಅಂದರೆ PCC ಯೂಸ್ ಮಾಡಿ, ಸೆಕೆಂಡರಿ ಆಲ್ಕೋಹಾಲ್ಸ್ನ ಕೀಟೋನ್ಸ್ ಮಾಡಬೇಕು ಅಂದರೆ ಆನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ. ಈಕ್ವೇಶನ್ ಕೂಡ ನಿಮಗೆ ಗೊತ್ತಾಗತ್ತೆ. ಎಸ್, ಅರ್ಧ ಈಕ್ವೇಶನ್ ಬರೆದ್ರೆ ಮುಗಿದೋಯ್ತು. ಓಕೆ, RCHOH, R ಅಂತ ಬರೆದೆ. It undergoes oxidation in presence of anhydrous chromic oxide. ಗೊತ್ತಾಗಿದೆ? ಎಲಿಮಿನೇಟ್ ಮಾಡೋದು ಏನ್ ಬರುತ್ತೆ? ಪ್ರಾಡಕ್ಟ್ RCOR, ಕೀಟೋನ್ಸ್ ಆರ್ ಜನರೇಟೆಡ್. ಗೊತ್ತಾಗಿದೆಯಾ? ಒಂದು ಎಕ್ಸಾಂಪಲ್ ಅನ್ನು ಬರೀತಾ ಇದ್ದಾನೆ, ಸಿಂಪಲ್ ಎಕ್ಸಾಂಪಲ್. ಐಸೋಪ್ರೊಪೈಲ್ ಆಲ್ಕೋಹಾಲ್, ಐಸೋಪ್ರೊಪೈಲ್ ಆಲ್ಕೋಹಾಲ್ ಆರ್ 2-propanol. 2-propanol or isopropyl alcohol ತಗೊಂಡಿದ್ದೀರಿ. It undergoes oxidation in presence of anhydrous chromic oxide. Same thing, HHO, water ತೆಗೆದಿದ್ದೀರಿ, and the product generated is acetone. Acetone or propanone gets generated. ಗೊತ್ತಾಗಿದೆಯಲ್ವಾ? ಇಷ್ಟನ್ನು ಬರಿತಾ ಇದ್ದೀರಿ. ನಾನು ಯಾಕೆ ಡೀಟೇಲ್ ಆಗಿ ಹೇಳ್ತಿಲ್ಲ ಅಂದರೆ, ನೀವು ಒಂದ್ಸರಿ ಆಲ್ರೆಡಿ ಪ್ರೀವಿಯಸ್ ಕೇಸಲ್ಲಿ ಬರೆದಾಗಿದೆ, ಅದರದ್ದೇ ಅರ್ಧ ಕೀಟೋನ್ವರೆಗೆ ಬರೆದ್ರೆ ಮುಗಿದೋಯ್ತು. ಇನ್ನೊಂದು 2-butanol ಇಂದು ಕೂಡ ನೀವೇ ಬರ್ಕೊಳ್ಳಿ ಈಕ್ವೇಶನ್. ಇಸ್ ಇಟ್ ಓಕೆ? ಎಸ್.
This is regarding the oxidation of secondary alcohols. Next, oxidation of tertiary alcohols. Third one, oxidation of tertiary alcohols. Keep in mind, tertiary alcohols are more resistant towards oxidation. ಅವುಗಳನ್ನು ಆಕ್ಸಿಡೈಸ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಎಲಿವೇಟೆಡ್ ಟೆಂಪರೇಚರ್ ಕಂಡೀಷನ್ಸನ್ನು ಯೂಸ್ ಮಾಡ್ತಾರೆ. ಓಕೆ, ಅಂದರೆ ಡ್ರಾಸ್ಟಿಕ್ ಕಂಡೀಷನ್ಸನ್ನೇ ಯೂಸ್ ಮಾಡಿ ಅದನ್ನು ಆಕ್ಸಿಡೈಸ್ ಮಾಡಬೇಕು. ಹಾಗೆಯೇ ಅಲ್ಕಲೈನ್ ಅಥವಾ ನ್ಯೂಟ್ರಲ್ ಮೀಡಿಯಂಗಳಲ್ಲಿ ಇದು ಆಕ್ಸಿಡೈಸ್ ಆಗಲ್ಲ. ಟರ್ಷಿಯರಿ ಆಲ್ಕೋಹಾಲ್ಸ್ ಕೆನಾಟ್ ಬಿ ಆಕ್ಸಿಡೈಸ್ಡ್ ಅಂಡರ್ alkaline or neutral mediums. So, in order to oxidize the tertiary alcohols, acidic mediums are employed. ಹಾಗಾಗಿ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ನೀವು ಅಲ್ಕಲೈನ್ KMnO4 ಹಾಕ್ಲಿಕ್ಕಿಲ್ಲ, ಅಸಿಡಿಫೈಡ್ KMnO4 ಅನ್ನೇ ಹಾಕಿ. ಹಾಗಾಗಿ ನಾನು ನಿಮಗೆ ಏನು ಇನ್ಸಿಸ್ಟ್ ಮಾಡ್ತೇನೆ ಅಂದರೆ, ಈ ಪ್ರೈಮರಿ ಅಥವಾ ಸೆಕೆಂಡರಿ ಆಲ್ಕೋಹಾಲ್ಸ್ ಅಲ್ಲಿ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಬಂತಲ್ವಾ, ಅಲ್ಲಿ ಅಲ್ಕಲೈನ್ KMnO4 ಅನ್ನು ಬರೀತೀರಿ. ಅದು ಗೊತ್ತಾಗ್ಲಿಲ್ಲ ಎಲ್ಲಿ ಯಾವುದು ಅಂತ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಎಲ್ಲ ಕಡೆಗೂ ಕೂಡ ಅಸಿಡಿಫೈಡ್ KMnO4 ಅನ್ನೇ ಬರೆದಿಟ್ಬಿಡಿ. ಓಕೆನಾ? ಎಸ್. ಇವಾಗ ಆಕ್ಸಿಡೇಷನ್ ಆಫ್ ಟರ್ಷಿಯರಿ ಆಲ್ಕೋಹಾಲ್ಸ್ ಅಲ್ಲಿ ಕೇಸ್ 1 ಕೇಸ್ 2 ಅಂತ ಏನು ಬೇಡ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದರೆ ಆಕ್ಸಿಡೇಷನ್ ಆಗಲ್ಲ. ಡ್ರಾಸ್ಟಿಕ್ ಕಂಡೀಷನ್ಸ್ ಬೇಕು, ಹಾಗೆ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಅಸಿಡಿಕ್ ಮೀಡಿಯಂನ ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಎಸ್. When tertiary alcohols are subjected to oxidation using powerful oxidizing agents like acidified KMnO4, it gives carboxylic acids. Mixture of carboxylic acids gets generated. Mixture of carboxylic acids gets generated along with ಕೀಟೋನ್ಸ್. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಕೀಟೋನ್ಸ್ ಕೂಡ ಬರುತ್ತೆ. ನಾವು ಪ್ರಾಡಕ್ಟ್ ಅನ್ನ ಪ್ರೆಡಿಕ್ಟ್ ಮಾಡಬೇಕಾದ್ರೆ ಆ ಅಲ್ಕೀನ್ ಯಾವ್ದು ಬಂದಿರುತ್ತೆ ಅದನ್ನು ನೋಡಬೇಕು. ಈಕ್ವೇಶನ್ ಬರೀತಾ ನಿಮಗೆ ಗೊತ್ತಾಗುತ್ತೆ. ಜನರಲೈಸ್ಡ್ ಸ್ಟೇಟ್ಮೆಂಟ್ ಅನ್ನು ನೋಡಿ. ವೆನ್ ಟರ್ಷಿಯರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಯೂಸಿಂಗ್ ಅಸಿಡಿಫೈಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಎ ಮಿಕ್ಸ್ಚರ್ ಆಫ್ ಕೀಟೋನ್ಸ್ ಅಂಡ್ ಕಾರ್ಬೋಕ್ಸಿಲಿಕ್ ಅಸಿಡ್ಸ್ ಗೆಟ್ಸ್ ಜನರೇಟೆಡ್. ಗೊತ್ತಾಗಿದೆಯಾ? ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಕೀಟೋನ್ ಅಥವಾ ಆಲ್ಡಿಹೈಡ್ ಬರೋದಿಲ್ಲ. ಫಸ್ಟ್ ಸ್ಟೇಜ್ ಅಲ್ಲಿ ಡಿಹೈಡ್ರೇಷನ್ ಆಗಿ ಅಲ್ಕೀನ್ ಬರುತ್ತೆ. ಅಲ್ಕೀನ್ಸ್ಗಳು ಮತ್ತೆ ಆಕ್ಸಿಡೈಸ್ ಆಗಿ ಕಾರ್ಬೋಕ್ಸಿಲಿಕ್ ಅಸಿಡ್ಸ್ ಅನ್ನ ಕೊಡ್ತಾ ಇದೆ. ಓಕೆನಾ? ಎಸ್. ಜನರಲ್ ಸ್ಟೇಟ್ಮೆಂಟ್ ಅನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ವೆನ್ ಟರ್ಷಿಯರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಯೂಸಿಂಗ್ ಅಸಿಡಿಫೈಡ್ KMnO4, ಎ ಮಿಕ್ಸ್ಚರ್ ಆಫ್ ಕೀಟೋನ್ಸ್ ಅಂಡ್ ಕಾರ್ಬೋಕ್ಸಿಲಿಕ್ ಅಸಿಡ್ಸ್ ಗೆಟ್ಸ್ ಜನರೇಟೆಡ್. ಓಕೆನಾ? ಸೊ ಇದರ ಈಕ್ವೇಶನ್ಸ್ ಎಕ್ಸೆಟ್ರಾ ನಾವು ಮುಂದೆ ರೆಗ್ಯುಲರ್ ಕ್ಲಾಸಲ್ಲಿ ಬೇಕಾದರೆ ಹೇಳ್ತೇವೆ. ಇವಾಗ ಇದು ಸಿಲೆಬಸ್ ಒಳಗೆ ಇಲ್ಲ, ಹಾಗಾಗಿ ಇದನ್ನು ನಾನು ಇವಾಗ ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನೀವು ರೆಗ್ಯುಲರ್ ಕ್ಲಾಸಸ್ಗಳಿಗೆ ಬಂದಾಗ ಇದನ್ನು ಬೇಕಾದರೆ ಕೇಳ್ಕೊಳ್ಳಿ. ಈಸ್ ಇಟ್ ಓಕೆ? ಎಸ್. ಆಕ್ಸಿಡೇಷನ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್ ಅನ್ನು ನೀಟಾಗಿ ನೋಡ್ಕೊಂಡಿದ್ದೀರಿ. ಅದರ ಬೇಸಿಸ್ ಮೇಲೆ ಒಂದೆರಡು ಕ್ವಶನ್ಸ್ಗಳನ್ನು ಹಾಗೆ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀರಿ. ಫಸ್ಟ್ ಒನ್, 2-bromopropane ಇದೆ, ದಟ್ ಈಸ್ ಟ್ರೀಟೆಡ್ ವಿತ್ ಡಿಹೈಡ್ರೋಹ್ಯಾಲೋಜಿನೇಟಿಂಗ್ ಏಜೆಂಟ್ ಆಲ್ಕೋಹಾಲಿಕ್ KOH. ಬೇಗ ಹೇಳ್ಬೋದಾ ಏನು ಪ್ರಾಡಕ್ಟ್ ಬರುತ್ತೆ ಅಂತ? ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದ್ರೆ ಏನು ಮಾಡ್ತೀರಿ? ಆಲ್ಫಾ ಕಾರ್ಬನ್ ಇಂದ ಹ್ಯಾಲೋಜನ್ ಅನ್ನು ತೆಗಿತೀರಿ, ಯಾವುದೋ ಒಂದು ಪಕ್ಕದ ಬೀಟಾ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ಅನ್ನು ತೆಗೆದಿದ್ದೀರಿ. ಸೊ ಬಾಂಡ್ ಇರೋದು ಈ ಕಡೆಗೆ ಶಿಫ್ಟ್ ಆಯ್ತು. ಕರೆಕ್ಟಾ? ದ ಫಾರ್ಮುಲಾ ಆಫ್ ದಿ ಪ್ರಾಡಕ್ಟ್ ಜನರೇಟೆಡ್ ಈಸ್, compound A is propene. Propene gets generated. Okay? ಅದು dehydrohalogenation. Next propene ಬಂದಿದೆಯಲ್ಲ, that is treated with diborane in the presence of diborane followed by the treatment with hydrogen peroxide in the presence of NaOH. ನೆನಪಾಯ್ತಾ? ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್. ಇದಕ್ಕೆ ಹಿಂಟ್ ಏನು ಕೊಟ್ಟಿದೆ ಅಂದರೆ ಆಂಟಿ ಮಾರ್ಕೋನಿ ಕೋಅಡಿಷನ್ ಆಫ್ ವಾಟರ್. ಡೀಟೇಲ್ ಆಗಿ ಅಲ್ಲಿ ಹೇಳಾಗಿದೆ, ನೀವು ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಆಂಟಿ ಮಾರ್ಕೋನಿ ಕೋಅಡಿಷನ್ ಆಫ್ ವಾಟರ್ನ ಮಾಡ್ತೀರಿ ಅಂದರೆ ಈ ಬಾಂಡನ್ನು ಕಟ್ ಮಾಡ್ಕೊಳ್ತೀರಿ, ಕಾರ್ಬನ್ಗೆ OH ಅನ್ನು ಅಟ್ಯಾಚ್ ಮಾಡಿ ಈ ಕಾರ್ಬನ್ಗೆ H ಅನ್ನು ಕೊಡ್ತಾ ಇದ್ದೀರಿ.
Okay, now the formula becomes CH3 CH2 CH2 OH. ಟ್ರೈ ಮಾಡಬೇಕು ನೀವೇ. ಇವಾಗ 1 ಪ್ರೊಪನಾಲ್ ಬಂದಿದೆ, ಇದನ್ನು ಆಕ್ಸಿಡೇಷನ್ ಮಾಡ್ತಾ ಇದ್ದೀರಿ ಬೈ ಯೂಸಿಂಗ್ ಅಸಿಡಿಫೈಡ್ KMnO4. ಓಕೆ, ಆಕ್ಸಿಡೇಷನ್ ಮಾಡಿದರೆ ಪ್ರಾಡಕ್ಟ್ ಏನು ಬರುತ್ತೆ, ಅಸಿಡಿಫೈಡ್ KMnO4 ಯೂಸ್ ಮಾಡಿ ಅದನ್ನು ನೀವೇ ಬರೀತಾ ಹೋಗಿ. ಪ್ರೈಮರಿ ಆಲ್ಕೋಹಾಲ್ ಕೊಟ್ಟಿದ್ದಾರೆ, ಫರ್ದರ್ ಆಕ್ಸಿಡೈಸ್ ಆಗಿ ಫಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ, CH2OH ಇರೋದು CHO ಆಗುತ್ತೆ, CHO ಇರೋದು ಮತ್ತೆ COOH ಆಗುತ್ತೆ. ಅಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಸಿ, ಅದನ್ನು ನೀವೇ ಐಡೆಂಟಿಫೈ ಮಾಡಿ ಬರೀಬೇಕು. ಹಾಗೇನೆ ಇನ್ನೊಂದು ಕೊಟ್ಟಿದೆ ನೋಡಿ, ಬಿ ಅಂದ್ರೆ 1 ಪ್ರೊಪನಾಲ್ ಬಂದಿದೆ, ಇಟ್ ಈಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ ಹೇಳಿದ್ದೆ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಇಲ್ಲಿ ಪ್ರಾಡಕ್ಟ್ ಯಾವುದು ಬರುತ್ತೆ ಅದನ್ನು ನೋಡಿ ನೀವು ಬರೀಬೇಕು. ಇಲ್ಲಿ ಪ್ರಾಡಕ್ಟು ಯಾವುದು ಬರುತ್ತೆ ಅದನ್ನು ನೀವೇ ನೋಡಿ ಬರೀಬೇಕು. ಓಕೆನಾ, ಚೆಕ್ ಮಾಡ್ತೀರಾ? ಆಫ್ಟರ್ ಆಕ್ಸಿಡೇಷನ್ ಒನ್ ಮೋರ್ ಇಂಪಾರ್ಟೆಂಟ್ ರಿಯಾಕ್ಷನ್ ಈಸ್ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್. ನೆನಪಿರಲಿ, ಇದು ಡಿಹೈಡ್ರೇಷನ್ ಅಲ್ಲ, ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್. ಓಕೆನಾ, ಇಲ್ಲೂ ಕೂಡ OH ಆಸ್ ವೆಲ್ ಆಸ್ CH ಬಾಂಡ್ ಕ್ಲೀವ್ ಆಗ್ತಾ ಇರುತ್ತೆ. ಓಕೆ, ಎಸ್, ಇದರಲ್ಲಿ 3 ಕೇಸಸ್ಗಳನ್ನು ಕಲಿಸಿಕೊಡ್ತಾ ಹೋಗ್ತೇನೆ ನಿಮಗೆ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ, ಮತ್ತು ಮೂರನೇದು ಟರ್ಷಿಯರಿ ಆಲ್ಕೋಹಾಲ್ಸ್. ಓಕೆನಾ, ಎಸ್. ನೋಡಿ, ಜನರಲ್ ಆಗಿ ವೇಪರ್ಸ್ ಆಫ್ ಆಲ್ಕೋಹಾಲ್ ತಗೊಳ್ತೀರಿ, ಅದು ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಯಾವುದೇ ಆಗಿರಲಿ. ಆ ವೇಪರ್ಸ್ ಆಫ್ ಆಲ್ಕೋಹಾಲ್ನ ಹೀಟೆಡ್ ಕಾಪರ್ ಕೆಟಲಿಸ್ಟಿನ ಮೇಲೆ ಪಾಸ್ ಮಾಡ್ತೀರಿ ಅಟ್ ಎ ಟೆಂಪರೇಚರ್ ಆಫ್ 300 ಡಿಗ್ರಿ ಸೆಲ್ಸಿಯಸ್. ಅಟ್ ಎ ಟೆಂಪರೇಚರ್ ಆಫ್ 300 ಡಿಗ್ರಿ ಸೆಲ್ಸಿಯಸ್ ಪಾಸ್ ಮಾಡಿದಾಗ ಡಿಹೈಡ್ರೋಜಿನೇಷನ್ ಆಗುತ್ತೆ. OH ಗ್ರೂಪಿಂದ ಒಂದು ಹೈಡ್ರೋಜನ್ ತೆಗಿತೀರಿ, ಆಲ್ಫಾ ಕಾರ್ಬನ್ನಿಂದ ಇನ್ನೊಂದು ಹೈಡ್ರೋಜನ್ ತೆಗಿತೀರಿ. ಡಿಹೈಡ್ರೋಜಿನೇಷನ್, H2 ಮಾಲಿಕ್ಯೂಲ್ ಲಾಸ್ ಆಗುತ್ತೆ. ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಐದರ್ ದಿ ಆಲ್ಡಿಹೈಡ್ಸ್ ಆರ್ ದ ಕೀಟೋನ್ಸ್. ಇನ್ನೊಂದು ಕಂಡೀಷನ್ ಅಲ್ಲಿ ಅಲ್ಕೀನ್ಸ್ ಜನರೇಟ್ ಆಗುತ್ತೆ, ಅದನ್ನು ನೋಡ್ತಾ ಬರೆಯೋಣ. ಓಕೆ, ಸೊ ಫಸ್ಟಿಗೆ ಕೇಸ್ 1 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ವೆನ್ ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಆರ್ ಪಾಸ್ಡ್ ಓವರ್ heated copper catalyst at a temperature of 573 Kelvin or 300 degrees Celsius, dehydrogenation occurs. ಯಾವ ರಿಯಾಕ್ಷನ್ ಆಗ್ತಾ ಇದೆ? ಹೈಡ್ರೋಜನ್ ಲಾಸ್ ಆಗ್ತಾ ಇರೋದ್ರಿಂದ dehydrogenation occurs, forming aldehydes. ಗೊತ್ತಾಗಿದೆಯಾ? ಇದೆಲ್ಲ 1 ಮಾರ್ಕಿನ ಕ್ವಶನ್ಸ್ ಅಂತ ಕನ್ಸಿಡರ್ ಮಾಡಿ. What happens when vapors of primary alcohol are passed over heated copper catalyst ಅಂತ ಕೇಳಿದರೆ ಡಿಹೈಡ್ರೋಜಿನೇಷನ್ ಅಕ್ಕರ್ಸ್ ಫಾರ್ಮಿಂಗ್ ಆಲ್ಡಿಹೈಡ್ಸ್ ಅಂತ ಬರೀಬೇಕು. ಡಿಹೈಡ್ರೋಜಿನೇಷನ್ ಅಕ್ಕರ್ಸ್ ಫಾರ್ಮಿಂಗ್ ಆಲ್ಡಿಹೈಡ್ಸ್. ಓಕೆನಾ, ಎಸ್. ಜನರಲ್ ಈಕ್ವೇಶನ್ ಬರೆದು ಹಾಕೋಣ. ಪ್ರೈಮರಿ ಆಲ್ಕೋಹಾಲ್ಗೆ ಫಾರ್ಮುಲಾ ಗೊತ್ತಿದೆ, RCH2OH. ಓಕೆ, ಇವಾಗ ಆಕ್ಸಿಡೇಷನ್ ಅಂತ ಕೊಟ್ಟಾಗ ಪ್ಲಸ್ O ಅಂತ ಹೇಳಿ ಬರೀತಾ ಇದ್ರಿ, ಇಲ್ಲ ಅದನ್ನು ತೆಗೆದಾಕ್ಬಿಡಿ, ಅದೇನಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಹೀಟೆಡ್ ಕಾಪರ್ ಕೆಟಲಿಸ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ ಅಟ್ ಎ ಟೆಂಪರೇಚರ್ ಆಫ್ 573 ಕೆಲ್ವಿನ್. ಓಕೆನಾ, ಎಸ್. ರಿಯಾಕ್ಷನ್ ಬರೆಯೋದು ಸಿಂಪಲ್ ಆಗಿದೆ ನೋಡಿ. ಇವಾಗ ಇಲ್ಲಿಂದ H ಅನ್ನು ತೆಗೆದ್ರಿ, ಆಕ್ಸಿಡೇಷನ್ ಅಲ್ಲಿ ಬರಿತಾ ಇದ್ದ ತರನೇ ಬರಿತಾ ಇದ್ದಾನೆ. ಫಂಕ್ಷನಲ್ ಗ್ರೂಪ್ ಇಂದ ಒಂದು ಹೈಡ್ರೋಜನ್, ಆಲ್ಫಾ ಕಾರ್ಬನ್ನಿನ ಇನ್ನೊಂದು ಹೈಡ್ರೋಜನ್ ಅನ್ನು ತೆಕ್ಕೊಳ್ಳಿ, ಒಂದು ಬಾಂಡ್ ಅನ್ನ ಈ ಕಡೆ ಶಿಫ್ಟ್ ಮಾಡಿ. ಆಕ್ಸಿಡೇಷನ್ ಅಲ್ಲಾದ್ರೆ ಇಲ್ಲಿ ಆಕ್ಸಿಜನ್ ಇದ್ದಿದ್ರಿಂದ ಮೈನಸ್ ವಾಟರ್ ಅಂತ ಬರಿತಾ ಇದ್ರಿ, ಬಟ್ ಇಲ್ಲಿ ವಾಟರ್ ಎಲಿಮಿನೇಟ್ ಆಗ್ತಾ ಇಲ್ಲ. ಯಾವ್ದು ಎಲಿಮಿನೇಟ್ ಆಗತ್ತೆ ನೋಡಿ, RCHO ಪ್ಲಸ್ ಇನ್ನೊಂದು ಯಾವುದಿದೆ, H2, ಹೈಡ್ರೋಜನ್ ಗ್ಯಾಸ್ ಗೆಟ್ಸ್ ಎಲಿಮಿನೇಟೆಡ್. ಗೊತ್ತಾಗಿದೆಯಲ್ವಾ? ಎಸ್. ಸೊ ಪ್ರೈಮರಿ ಆಲ್ಕೋಹಾಲ್ ವೇಪರ್ಸ್ when passed over heated copper catalyst at 573 Kelvin, they undergo dehydrogenation forming aldehydes. Okay, ಇವಾಗ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಹೋಗೋಣ. ಕ್ವಶನ್ ಅಂಡ್ ಆನ್ಸರ್ ಟೈಪ್ ಅಲ್ಲಿ ಇದನ್ನ ಬರ್ಕೊಳ್ಳೋದು ಫಾರ್ ಬೆಟರ್. ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ಎಥನಾಲ್ ಆರ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್ ಕೆಟಲಿಸ್ಟ್? ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ethanol are passed over heated copper catalyst at 300 degree Celsius or 573 Kelvin. Ethanol ಗೆ ಫಾರ್ಮುಲಾ ಗೊತ್ತಿದೆ, CH3 CH2
OH ಅಂತ. ಕರೆಕ್ಟಾ? ಇವಾಗ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿರಿ, ಇಲ್ಲಿಂದ ಇನ್ನೊಂದು ಹೈಡ್ರೋಜನ್ ತೆಗಿರಿ, ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿದಿರಿ. ಓಕೆ, ನಾವು ದ ಫಾರ್ಮುಲಾ ಬಿಕಮ್ಸ್ CH3 CHO. ಇಷ್ಟೇ ಬರೆದ್ರೆ ಸಾಕಾಗಲ್ಲ, ಪ್ಲಸ್ ಬೈ ಪ್ರಾಡಕ್ಟ್ ಯಾವುದು H2 ಅದನ್ನು ಕೂಡ ಬರೀಬೇಕು. ಸೊ ದಿಸ್ ಈಸ್ ಎಥನಾಲ್. ವಾಟ್ ಹ್ಯಾಪನ್ಸ್ ಅಂತ ಕೇಳಿದಾಗ ಒಂದು ಸ್ಟೇಟ್ಮೆಂಟ್ ಅನ್ನು ಬರೀಬಹುದು ನೀವು. ಏನಂತ? ವೆನ್ ವೇಪರ್ಸ್ ಆಫ್ ಎಥನಾಲ್ ಆರ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್ ಕೆಟಲಿಸ್ಟ್ ಅಟ್ 573 ಕೆಲ್ವಿನ್, ಡಿಹೈಡ್ರೋಜಿನೇಷನ್ ಅಕ್ಕರ್ಸ್. ಡಿಹೈಡ್ರೋಜಿನೇಷನ್ ಅಕ್ಕರ್ಸ್ ಫಾರ್ಮಿಂಗ್ ಎಥನಾಲ್. ಓಕೆ, ಇನ್ನು ಅದೇ ತರ what happens ಅಥವಾ name the product generated when vapors of N-propyl alcohol are passed over heated copper catalyst. Vapors of N-propyl alcohol ಅಂದ್ರೆ 3 ಕಾರ್ಬನ್ ಆಟಮ್ಸ್ ಇರುತ್ತೆ ನೋಡಿ. 3 ಕಾರ್ಬನ್ ಆಟಮ್ಸ್ ಅನ್ನು ಬರ್ಕೊಳ್ಳಿ. ದಿಸ್ ಈಸ್ N-propyl alcohol or 1-propanol. 1-propanol ಬರೆದಿದ್ದು ಗೊತ್ತಾಗ್ತಾ ಇದೆಯಲ್ಲ? ಇದನ್ನ ಹೀಟೆಡ್ ಕಾಪರ್ ಕೆಟಲಿಸ್ಟ್ ಮೇಲೆ ಪಾಸ್ ಮಾಡ್ತಾ ಇದ್ದೀರಿ. ಸೊ ಇಲ್ಲಿಂದ ಹೈಡ್ರೋಜನ್ ತೆಗಿರಿ, ಇಲ್ಲಿಂದ ಇನ್ನೊಂದು ಹೈಡ್ರೋಜನ್ ತೆಗಿರಿ, ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀರಿ. ಓಕೆನಾ? ನಾವು ದ ಫಾರ್ಮುಲಾ ಬಿಕಮ್ಸ್ CH3 CH2 CHO ಪ್ಲಸ್ H2. ಇಲ್ಲಿ ಕೇಳಿರೋದು ನೇಮ್ ದ ಪ್ರಾಡಕ್ಟ್ ಜನರೇಟೆಡ್ ಅಂತ, ಹಾಗಾಗಿ ಇಲ್ಲೇನು ಬರಿಬೋದು? ಪ್ರೊಪನಾಲ್. NaL ಪ್ರೊಪನಾಲ್. ಈಸ್ ಇಟ್ ಓಕೆ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಡಿಹೈಡ್ರೋಜಿನೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್. ಓಕೆ, ನೆಕ್ಸ್ಟ್ ಇವಾಗ ಕೇಸ್ 2ಗೆ ಬರ್ತಾ ಇದ್ದೇನೆ. ಕೇಸ್ 2 ಸೇಮ್ ಇದೇ ತರದ ರಿಯಾಕ್ಷನ್ಸ್, ತುಂಬಾ ಸಿಂಪಲ್ ಆಗಿದೆ ನೋಡಿ, ಏನು ಕಷ್ಟ ಇಲ್ಲ. What happens when vapors of secondary alcohol are passed over heated copper catalyst ಅಂತ ಕೇಳ್ತಾರೆ. ಇವಾಗ ಕೇಸ್ 2 ಅಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ವೇಪರ್ಸ್ ಅನ್ನ ತಗೊಳ್ತಾ ಇದ್ದೀರಿ. ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಆರ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್ ಕೆಟಲಿಸ್ಟ್. ಸೊ ವೆನ್ ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಆರ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್ ಕೆಟಲಿಸ್ಟ್ ಅಟ್ 573 ಕೆಲ್ವಿನ್, ಏನಾಗತ್ತೆ? Dehydrogenation occurs. Dehydrogenation occurs forming ketones. ನೀವು ಆಕ್ಸಿಡೇಷನ್ ಆಗಬೇಕಾದ್ರೆ ಯಾವ ರಿಯಾಕ್ಷನ್ ಬರೆದಿದ್ರು ಅದೇ ತರ, ಬಟ್ O ಅಂತ ಬರೆಯೋದು ಬೇಡ. ಅಲ್ಕಲೈನ್, KMnO4 ಎಕ್ಸೆಟ್ರಾ ಬರೆಯೋದು ಬೇಡ ಅಷ್ಟೇ. ಗೊತ್ತಾಗಿದೆಯಾ? ಎಸ್. ಈಕ್ವೇಶನ್ ಚೆಕ್ ಮಾಡಿ. ಆರ್ ಸೆಕೆಂಡರಿ ಆಲ್ಕೋಹಾಲ್ಗೆ ಏನು ಬರೆಯೋದು? CHOH R ಅಂತ ಬರೆದ್ರಿ. ನೆಕ್ಸ್ಟು ಕಾಪರ್ ಕೆಟಲಿಸ್ಟ್ ಅಟ್ 573 ಕೆಲ್ವಿನ್. ಓಕೆನಾ? ಸೊ ಇಲ್ಲಿಂದ H ಅನ್ನ ತೆಗಿರಿ, ಇಲ್ಲಿಂದ ಕೂಡ ಹೈಡ್ರೋಜನ್ ತೆಗಿರಿ, ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿದಿರಿ. ಓಕೆ, ನಾವು ದ ಫಾರ್ಮುಲಾ ಬಿಕಮ್ಸ್ RCOR. RCOR ketone get generated plus H2 plus H2. ಗೊತ್ತಾಗಿದೆಯಾ? ಎಸ್. ನಾವು ಇವಾಗ ಎಕ್ಸಾಂಪಲ್ ಅನ್ನು ನೋಡಿ. ನಾನು ಸದ್ಯಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡೋದು. 2-ಬ್ಯೂಟನೋನ್ ಅನ್ನು ನಿಮಗೆ ಕೊಡ್ತೇನೆ. ನಾನು ಪ್ರೊಪನೋನ್ ಬರಿತಾ ಇದ್ದೇನೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ಪ್ರೊಪನೋನ್, ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ಅಸಿಟೋನ್ ಅಂತ ಬೇಕಾದ್ರೂ ಕೇಳ್ಬೋದು. ಸಾರಿ, ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ 2-propanol, vapors of 2-propanol are passed over heated copper catalyst at 573 Kelvin. So 2-propanol ಅಥವಾ isopropyl alcohol ಫಾರ್ಮುಲಾ ಗೊತ್ತಿದೆ. CH3 CHOH CH3. ಗೊತ್ತಾಗಿದೆಯಾ? CH3 CHOH CH3. ಸೊ ಡಿಹೈಡ್ರೋಜಿನೇಷನ್ ಮಾಡ್ತಾ ಇದ್ದೀರಿ. ಇಲ್ಲಿಂದ ಒಂದು H ತೆಗಿರಿ, ಇಲ್ಲಿಂದ ಒಂದು ಮೋರ್ ಹೈಡ್ರೋಜನ್ ತೆಗಿರಿ, ಬಾಂಡ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರಿ. ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾದ್ರೆ ಡಿಹೈಡ್ರೋಜಿನೇಷನ್ ಅಕ್ಕರ್ಸ್ ಫಾರ್ಮಿಂಗ್ ಪ್ರೊಪನೋನ್. ಕರೆಕ್ಟಾ? CH3 CO CH3.
ಪ್ರೊಪನೋನ್. ಇದಕ್ಕೆ ಇನ್ನೊಂದು ಕಾಮನ್ ನೇಮ್ ಇದೆ, ಯಾವುದು? ಅಸಿಟೋನ್. ಗೊತ್ತಾಗಿದೆಯಾ? ನೀವು ಇವಾಗ ಪ್ರಾಕ್ಟೀಸ್ ಮಾಡಿ. ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ 2-ಬ್ಯೂಟನಾಲ್ ಆರ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್ ಕೆಟಲಿಸ್ಟ್. 2-ಬ್ಯೂಟನಾಲ್ ಅಂತ ಹೇಳಿದ್ರೆ ಫಾರ್ಮುಲಾ ಚೆಕ್ ಮಾಡಬೇಕು. CH3 CHOH CH2 CH3. ಇದನ್ನ ಕಾಪರ್ ಕೆಟಲಿಸ್ಟ್ ಮೇಲೆ ಪಾಸ್ ಮಾಡಿದಿರಿ ಅಟ್ 573 ಕೆಲ್ವಿನ್. ಏನಾಗತ್ತೆ, ಪ್ರಾಡಕ್ಟ್ ಏನು ಬರುತ್ತೆ ಅದೆಲ್ಲದನ್ನ ನೀವೇ ಬರ್ಕೋಬೇಕು. ಗೊತ್ತಾಗಿದೆಯಲ್ವಾ? ದಿಸ್ ಇಸ್ ರಿಗಾರ್ಡಿಂಗ್ ದ ಡಿಹೈಡ್ರೋಜಿನೇಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ಸ್ ಟು ಗೆಟ್ ಕೀಟೋನ್ಸ್. ನೌ ಕಮಿಂಗ್ ಟು ಕೇಸ್ 3. ಕೇಸ್ 3. ನಾವು ಕೇಸ್ 3 ಅಲ್ಲಿ ವೇಪರ್ಸ್ ಆಫ್ ಟರ್ಷಿಯರಿ ಆಲ್ಕೋಹಾಲ್ನ ತಗೊಂಡ್ರಿ. ನಾನಿಲ್ಲಿ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನೇ ತಗೊಳ್ತೇನೆ, ಜನರಲ್ ಇಕ್ವೇಶನ್ ಬರೆದ್ರೆ ಯೂಸ್ ಇಲ್ಲ. ಹಾಗಾಗಿ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ನ ಬರ್ಕೊಳ್ತಾ ಇದ್ದೇನೆ ನೋಡಿ. ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ CH3 ಥ್ರೈಸ್ COH ಅಂತ ಹೇಳಿ ಬರೆದೆ. ಓಕೆ, ಸೊ ಇದರ ವೇಪರ್ಸ್ ಅನ್ನ ತಗೊಂಡು ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ವೇಪರ್ಸ್ ಅನ್ನ ಹೀಟೆಡ್ ಕಾಪರ್ ಕೆಟಲಿಸ್ಟ್ ಮೇಲೆ ಪಾಸ್ ಮಾಡ್ತಾ ಇದ್ದೀರಿ. ಸೇಮ್ ಟೆಂಪರೇಚರ್ ಕಂಡೀಷನ್ ಅನ್ನ ಮೇಂಟೈನ್ ಮಾಡಿ. ಇಲ್ಲಿ ನೀವು ಫಂಕ್ಷನಲ್ ಗ್ರೂಪ್ ಅಲ್ಲಿ ಹೈಡ್ರೋಜನ್, ಆಕ್ಟಿವ್ ಹೈಡ್ರೋಜನ್ ಅನ್ನು ನೋಡಬಹುದು. ಬಟ್ ಆಲ್ಫಾ ಕಾರ್ಬನ್ಗೆ ಯಾವುದೇ ಹೈಡ್ರೋಜನ್ ಅಟ್ಯಾಚ್ ಆಗಿಲ್ಲ. ಕರೆಕ್ಟಾ? ಆಲ್ಫಾ ಹೈಡ್ರೋಜನ್ ಇಲ್ಲ. ಆಲ್ಫಾ ಹೈಡ್ರೋಜನ್ ಇದ್ರೆ ಮಾತ್ರ ಡಿಹೈಡ್ರೋಜಿನೇಷನ್ ಆಗೋದು. ಗೊತ್ತಾಗಿದೆಯಾ? ಬಟ್ ಇಲ್ಲಿ ಡಿಹೈಡ್ರೋಜಿನೇಷನ್ ಆಗ್ಲಿಕ್ಕೆ ಆಲ್ಫಾ ಕಾರ್ಬನ್ಗೆ ಹೈಡ್ರೋಜನ್ನೇ ಲಿಂಕ್ ಆಗಿಲ್ಲ. ಹಾಗಾಗಿ ಇಲ್ಲಿ ನೆನಪಿರಲಿ, ಡಿಹೈಡ್ರೋಜಿನೇಷನ್ ಆಗ್ತಾ ಇಲ್ಲ. ಹಿಯರ್ ದೇರ್ ಅಕರ್ಸ್ ಡಿಹೈಡ್ರೇಷನ್. ಟರ್ಷಿಯರಿ ಆಲ್ಕೋಹಾಲ್ಸ್ ಅಂಡರ್ಗೋ ಡಿಹೈಡ್ರೇಷನ್ ರಿಯಾಕ್ಷನ್ ಫಾರ್ಮಿಂಗ್ alkenes. ಫಾರ್ಮಿಂಗ್ alkenes. ಗೊತ್ತಾಗಿದೆಯಾ? ಸೊ ವಾಟ್ ಹ್ಯಾಪನ್ಸ್ ವೆನ್ ವೇಪರ್ಸ್ ಆಫ್ ಟರ್ಷಿಯರಿ ಆಲ್ಕೋಹಾಲ್ ಆರ್ ಪಾಸ್ಡ್ ಓವರ್ ಕಾಪರ್ ಕೆಟಲಿಸ್ಟ್ ಅಂತ ಕೇಳಿದ್ರೆ, when vapors of tertiary alcohol are passed over heated copper catalyst at 573 Kelvin, dehydration occurs. Keep in mind, dehydration occurs forming alkenes. ಗೊತ್ತಾಗಿದೆಯಾ? ಇಲ್ಲೇ ನೋಡಿ, ಟ್ರೈ ಮಾಡಿ ಬರಿಬೋದು. ನಾನು ಆಲ್ಫಾ ಕಾರ್ಬನ್ಗೆ ಲಿಂಕ್ ಆಗಿರೋ ಎಂಟೈರ್ OH ಅನ್ನು ತೆಗೆದೆ. ಇನ್ನು ನೆಕ್ಸ್ಟು ಯಾವುದಾದ್ರೂ ಒಂದು ಬೀಟಾ ಕಾರ್ಬನ್ ಇಂದ, 3 ಬೀಟಾ ಕಾರ್ಬನ್ಸ್ ಇದೆ, ಕರೆಕ್ಟಾ? ಯಾವುದಾದ್ರೂ ಒಂದು ಬೀಟಾ ಕಾರ್ಬನ್ ಇಂದ ಹೈಡ್ರೋಜನ್ ತೆಗಿತಾ ಇದ್ದಾನೆ. ಇಲ್ಲಿ ಬಿಡಿಸಿ ಬರ್ಕೊಂಡೆ ಈ ರೀತಿ. CH3 ಅನ್ನ ಬಿಡಿಸಿ ಬರ್ಕೊಂಡೆ, CH2H ಅಂತ. ಇಲ್ಲಿಂದ H ಅನ್ನ ತೆಗಿರಿ, ಈ ಬಾಂಡ್ ಅನ್ನ ಈ ಕಡೆಗೆ ಶಿಫ್ಟ್ ಮಾಡಿ. ಕೀಪ್ ಇನ್ ಮೈಂಡ್, ಇಲ್ಲಿ H2 ಎಲಿಮಿನೇಟ್ ಆಗ್ತಾ ಇಲ್ಲ, ಆಗ್ತಾ ಇರೋದು ಯಾವುದು? ವಾಟರ್. ಪ್ಲಸ್ ಇಲ್ಲೇನ್ ಬಂತು ನೋಡಿ, CH2 ಡಬಲ್ ಬಾಂಡ್ C, CH3 ಸಿಂಗಲ್ ಬಾಂಡ್ CH3. ಗೊತ್ತಾಗಿದೆಯಾ? ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 3 ಕಾರ್ಬನ್ ಆಟಮ್ಸ್ ಇದೆ. ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ 2 ಮೀಥೈಲ್ ಪ್ರೋಪ್ 1 ಈನ್ ಅಂತ ಬರೆದ್ರಿ. 2 methyl prop 1 ene. Is it okay? Yes. What happens when vapors of tertiary butyl alcohol are passed over heated copper catalyst andre? So dehydration occurs forming 2 methyl prop 1 ene, or dehydration occurs forming alkene. ಈ ಸ್ಟೇಟ್ಮೆಂಟ್ ಅನ್ನು ಬರೆದು ಈಕ್ವೇಶನ್ ಬರೀಬೇಕು. ಬರೆದಿರೋದು ಗೊತ್ತಾಗಿದೆಯಲ್ವಾ? ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಓಕೆ, ಒಂದ್ಸಲಿ ನೀಟಾಗಿ ನೋಡ್ಕೋಬೇಕು. ನೋಡ್ಕೊಂಡಾದ ಮೇಲೆ ಒಂದ್ಸಲಿ ನೋಡದೆ ಬರೆದು ಪ್ರಾಕ್ಟೀಸ್ ಮಾಡಿ. ಇದೆಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಪ್ರಿಪರೇಷನ್ ಆಫ್ ಮೆಥನಾಲ್ ಅಂಡ್ ಎಥನಾಲ್ ಇದೆ, ಕಮರ್ಷಿಯಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್, ಅದೇನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ?